ಹೊಸ ಪೇಪರಿಂದ ಬಂದಿದ್ದೀನಿ. ಸೊ ಮುಂಚೆ ಈಗಾಗಲೇ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಿಂದ, ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸಿಂದ, ಎಲೆಕ್ಟ್ರಾನಿಕ್ಸಿಂದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟಾಪಿಕ್ಸ್ನ ನಾನು ಕವರ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ರಿಲೇಟೆಡ್ ಫಾರ್ಮುಲಾಸ್ ಏನು ಬರುತ್ತೆ ಅಂತ ಅದು ಆ ಪೇಪರಿಂದ ಮಾಡಿದ್ದೀನಿ. ಸೊ ನೆಕ್ಸ್ಟು ಈಸಿಯಾಗಿ ಸ್ಕೋರ್ ಮಾಡೋಂಥ ಸಬ್ಜೆಕ್ಟು ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಸೊ KSETನಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ, ಸ್ವಲ್ಪ ಫಾರ್ಮುಲಾಸ್ ಗೊತ್ತಿದ್ದರೆ ಈಸಿಯಾಗಿ ಸ್ಕೋರ್ ಮಾಡೋಂಥ ಸಬ್ಜೆಕ್ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ಇದರಲ್ಲಿ ಡೈರೆಕ್ಟಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಲೆಂತಿ ಆಗ್ಬೋದು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಫಾರ್ಮುಲಾಸ್ ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇದರದ್ದು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಸೊಲ್ಯೂಷನ್ಸ್ ಬೇಕು ಅಂದರೆ ಲೈಕ್ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ನಾನು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸು ಎಲೆಕ್ಟ್ರಾನಿಕ್ಸ್ನಲ್ಲಿ ಎರಡು ವೀಡಿಯೋನಲ್ಲಿ ಕಂಪ್ಲೀಟಾಗಿ 2013ಇಂದ 21ವರೆಗೂ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ವೀಡಿಯೋ ಇದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನು ಬಂದಿದೆ ಅಂತ ಮಾಡಿದ್ದೆ. ಸೊ ಅದೇ ರೀತಿ ನಿಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದನೂ 2013ನಿಂದ KSETನಲ್ಲಿ ಏನೇನು ಕ್ವೆಶನ್ಸ್ ಬಂದಿದೆ ಅನ್ನೋದ್ರ ರಿಲೇಟೆಡ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಫ್ರಮ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಈ ಟಾಪಿಕ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದರಲ್ಲಿ ನಾನು ಏನೇನು ಫಾರ್ಮುಲಾಸ್ ಹೇಳ್ತೀನಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನೇನು ಬಂದಿತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ, ಆ ಟಾಪಿಕ್ಸ್ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಅಂದರೆ ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ಸ್ ಬಂದಿದೆ ಆ ಕಾನ್ಸೆಪ್ಟ್ಸ್ ಮೇಲೇ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಅಂದರೆ ನಾನು ಇದರಲ್ಲಿ ಯಾವ್ಯಾವುದು ಟಾಪಿಕ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ಕಾನ್ಸೆಪ್ಟಿಂದನೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದೆ. ಸೊ ಹಾಗಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಫಸ್ಟು ಒಂದು ನಿಮ್ಮ ಬುಕ್ ತೊಗೊಳ್ರಿ. ಅದರಲ್ಲಿ ನಾನು ಯಾವ್ಯಾವ ಫಾರ್ಮುಲಾಸ್ ಹೇಳ್ತಾ ಹೋಗ್ತೀನಿ, ಏನೇನು ಕಾನ್ಸೆಪ್ಟ್ಸ್ ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲನೂ ಬರ್ಕೊಳ್ತಾ ಹೋಗ್ರಿ. ನೀವು ಎಷ್ಟು ಕೇಳ್ತೀರೋ ಅಷ್ಟು ಬರೆದಷ್ಟು ನಿಮಗೆ ಪರ್ಫೆಕ್ಟ್ ಆಗ್ತೀರಾ ಈ ಕಾನ್ಸೆಪ್ಟ್ ಮೇಲೆ ಅಂತ ಹೇಳ್ತಾ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಲ್ ಬಿಗಿನ್ ದಿಸ್ ವಿಡಿಯೋ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಫ್ರಮ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫಾರ್ KSET ಪ್ರಿಪ್ರೇಷನ್ಸ್ 2023. ಸೊ ಇದರಲ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಫಸ್ಟು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅನ್ನೋದು ಕಂಟಿನ್ಯೂಯೇಷನ್ ಆಗಿ ಒಂದರ ನೆಕ್ಸ್ಟ್ ಒಂದು ಸಿಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾನು ಮಾಡಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋ ಕಾನ್ಸೆಪ್ಟು ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ, ಅಥವಾ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಆ್ಯಂಡ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು? ದ ಮಿನಿಮಮ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಟು ಡಿಸ್ಕ್ರೈಬ್ ದ ಸಿಸ್ಟಮ್ ಈಸ್ ನೋನ್ ಆಸ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಆ್ಯಂಡ್ ದಟ್ ನ್ಯೂಮರಿಕ್ ನಂಬರ್ ಕಾಲ್ಡ್ ಡಿಗ್ರಿ ಆಫ್ ಫ್ರೀಡಮ್. ಅಂದರೆ ಈಗ ನಾವು ಒಂದು ಪಾರ್ಟಿಕಲ್ ತೊಗೊತೀವಿ, ಇಲ್ಲೊಂದು ಪಾರ್ಟಿಕಲ್ ತೊಗೊತೀವಿ, ಪಾರ್ಟಿಕಲ್ ಇನ್ ಸ್ಪೇಸ್. ಸೊ ಇದು ಪಾರ್ಟಿಕಲ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? ಈಗ ಒಂದು ಸ್ಪೇಸ್ನಲ್ಲಿ ಒಂದು ಪಾರ್ಟಿಕಲ್ ಇದೆ. ಸಪೋಸ್ ನೀವು ಒಂದು ಬಾಲ್ನ ಸ್ಪೇಸ್ನಲ್ಲಿ ಇಡ್ತೀರಿ, ಆ ಬಾಲ್ದು ಪೊಸಿಷನ್ ಏನಿದೆ ಅಂತ ಹೇಳಬೇಕಂದ್ರೆ ಹೆಂಗೆ ಡಿನೋಟ್ ಮಾಡ್ತೀರಿ ಪೊಸಿಷನ್ನ? ಅಲಾಂಗ್ ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್, ಝೆಡ್ ಆ್ಯಕ್ಸಸ್. ಸೊ ಇದಕ್ಕೆ ಪಾರ್ಟಿಕಲ್ಲು ಇಟ್ ಹ್ಯಾಸ್ ಫ್ರೀಡಮ್ ಟು ಮೂವ್ ಇನ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಆದರೂ ಮೂವ್ ಆಗ್ಬೋದು, ವೈ ಆ್ಯಕ್ಸಸ್ ಆದರೂ ಮೂವ್ ಆಗ್ಬೋದು, ಅಥವಾ ಝೆಡ್ ಆ್ಯಕ್ಸಸ್ ಆದರೂ ಮೂವ್ ಆಗ್ಬೋದು. ಸೊ ದಟ್ ಪಾರ್ಟಿಕಲ್ ಈಸ್ ಇನ್ ಸ್ಪೇಸ್. ಸೊ ಅದಕ್ಕೆ ಇದರದ್ದು ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ? 3 ಆಗುತ್ತೆ. ಸೊ ಫ್ರೀ ಪಾರ್ಟಿಕಲ್ ಕ್ಯಾನ್ ಹ್ಯಾವ್ ದ ಮ್ಯಾಕ್ಸಿಮಮ್ 3 ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಅಂದರೆ ದ ಮಿನಿಮಮ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್, ಅಂದರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಲಾರ್ದೆ ಇಟ್ ಕ್ಯಾನ್ ಮೂವ್ ಅಲಾಂಗ್ ಎಕ್ಸ್, ಐ, ಝೆಡ್. ಸೊ ಅದಕ್ಕೆ ಆ ಕೋಆರ್ಡಿನೇಟ್ಸ್ನ ಏನಂತ ಕರಿತೀವಿ? ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಈ ಜನರಲೈಸ್ಡ್ ಕೋಆರ್ಡಿನೇಟ್ಸ್ನ ನ್ಯೂಮರಿಕಲಿ ನಂಬರ್ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಎಷ್ಟು ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಇದ್ದಾವೆ? 3 ಜನರಲೈಸ್ಡ್ ಕೋಆರ್ಡಿನೇಟ್ಸ್. ಅದಕ್ಕೆ ಅದರದ್ದು ಡಿಗ್ರಿ ಆಫ್ ಫ್ರೀಡಮ್ನ ಏನಂತ ಕರಿತೀವಿ? 3 ಅಂತ ಕರಿತೀವಿ. ಫಾರ್ ಅ ಫ್ರೀ ಪಾರ್ಟಿಕಲ್ 3 ಡಿಗ್ರಿ ಆಫ್ ಫ್ರೀಡಮ್. ಫಾರ್ ಎನ್ ಪಾರ್ಟಿಕಲ್ ಇದೆ ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ? 3n ಆಗುತ್ತೆ. ನೆಕ್ಸ್ಟ್ ಏನಿದೆ? ಎನ್ ಪಾರ್ಟಿಕಲ್ ವಿತ್ k ಕನ್ಸ್ಟ್ರೆಂಟ್ಸ್. ಸೊ ಎನ್ ಪಾರ್ಟಿಕಲ್ ವಿತ್ k ಕನ್ಸ್ಟ್ರೆಂಟ್ಸ್ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ? 3n - k ಕನ್ಸ್ಟ್ರೆಂಟ್ಸ್ ಅಂತ ಬರಿತೀವಿ. ಸೊ k ಕನ್ಸ್ಟ್ರೆಂಟ್ಸ್ ಅಂದರೆ ಏನು? ಇವಾಗ ನಾನು ಇಲ್ಲೊಂದು ಪಾರ್ಟಿಕಲ್ ಅಂತ ಹೇಳಿದೆ. ಈ ಪಾರ್ಟಿಕಲ್ಗೆ ಯಾವುದೇ ಏನೂ ಅಟ್ಯಾಚ್ಮೆಂಟ್ ಇಲ್ಲ. ಸೊ ಇಟ್ ಕ್ಯಾನ್ ಮೂವ್ ಫ್ರೀಲಿ ಅಲಾಂಗ್ ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್, ಝೆಡ್ ಆ್ಯಕ್ಸಸ್ ಅಂತ ಹೇಳಿದೆ. ಸಪೋಸ್ ಈ ಪಾರ್ಟಿಕಲ್ಗೆ ಒಂದೇನೋ ಕನೆಕ್ಟ್ ಮಾಡಿದ್ರಿ, ಅವಾಗ ಏನಾಗುತ್ತೆ?
ಈ ಪಾರ್ಟಿಕಲ್ಗೆ ಒಂದು ಥ್ರೆಡ್ ಕನೆಕ್ಟ್ ಮಾಡಿದ್ರಿ ಅಂದರೆ ಇದರದ್ದು ಡಿಗ್ರಿ ಆಫ್ ಫ್ರೀಡಮ್ ಏನು 3. ಇದಕ್ಕೆ ಒಂದು ಥ್ರೆಡ್ ಕನೆಕ್ಟ್ ಮಾಡಿದ್ದೀರಿ ಅಂದರೆ ಸೊ ಇಟ್ ಕ್ಯಾನ್ ಮೂವ್ ಓನ್ಲಿ ಅಲಾಂಗ್ ದೀಸ್ 2 ಡೈರೆಕ್ಷನ್ಸ್. ಸೊ ಈ ಡೈರೆಕ್ಷನಲ್ಲಿ ಬರಲ್ಲ. ಸೊ ಅವಾಗ ಏನಾಗುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಸೊ ಕನ್ಸ್ಟ್ರೈಂಟ್ಸ್ ಬಂದಾಗ ಅವಾಗ ಏನಾಗುತ್ತೆ, ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಲ್ಲಿ ಫಾರ್ ಎ ಪೆಂಡ್ಯುಲಮ್ ವಿತ್ ಫಿಕ್ಸ್ಡ್ ಫುಲ್ಕ್ರಮ್, ಸೊ ನಾನು ಆಲ್ರೆಡಿ ಹೇಳಿದಾಗೆ 3 ಇರುತ್ತೆ, -1 ಕನ್ಸ್ಟ್ರೆಂಟ್ ಅಲಾಂಗ್ ಥ್ರೆಡ್. ಸೊ ಅವಾಗ ಏನಾಗುತ್ತೆ, 2 ಆಗುತ್ತೆ. ಡಿಗ್ರಿ ಆಫ್ ಫ್ರೀಡಮ್ ರಿಡ್ಯೂಸಸ್ ಟು 2. ಸೊ ಈ 1 ಮೈನಸ್ ಏನು ತೊಗೊತೀರಿ ಅದನ್ನು ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ, ಕೆ ಕನ್ಸ್ಟ್ರೈಂಟ್ಸ್. ಫಾರ್ ಎ ಡಂಬೆಲ್, ಸೊ ಡಂಬೆಲ್ ಅಂದರೆ ಏನು, 2 ಬಾಲ್ಸ್ ಇರುತ್ತೆ, ಮಧ್ಯೆ ಒಂದಿರುತ್ತೆ. ಇದರದ್ದು ಡಿಗ್ರಿ ಆಫ್ ಫ್ರೀಡಮ್ಮು 3, ಇದರದ್ದು ಡಿಗ್ರಿ ಆಫ್ ಫ್ರೀಡಮ್ಮು 3. ಬಟ್ ಇವೆರಡು ಕನೆಕ್ಟೆಡ್ ವಿತ್ 1 ರಾಡ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದರದಲ್ಲಿ -1 ಆಗುತ್ತೆ. ಸೊ -1 ಅಂದರೆ 3 × 2 -1. ಸೊ ಅವಾಗ ಏನಾಗುತ್ತೆ, 6 - 1, ಡಂಬೆಲ್ದು ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ, 5 ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಏನು, 3 ಪಾಯಿಂಟ್ ಮಾಸಸ್ ಕನೆಕ್ಟೆಡ್ ಬೈ 3 ರಿಜಿಡ್ ಮಾಸ್ಲೆಸ್ ರಾಡ್ಸ್. ಸೊ ಇಲ್ಲಿ ಒಂದು 3 ರಾಡ್ಗೆ 3 ಬಾಲ್ಸ್ಗೆ ಏನು 3 ಇರುತ್ತೆ ಡಿಗ್ರಿ ಆಫ್ ಫ್ರೀಡಮ್. ಇದಕ್ಕೆ ಕನೆಕ್ಟ್ ಮಾಡಿದಾಗ -1, ಇದಕ್ಕೆ ಕನೆಕ್ಟ್ ಮಾಡಿದಾಗ -1, ಇದಕ್ಕೆ ಕನೆಕ್ಟ್ ಮಾಡಿದಾಗ -1. 3 3 3 9 ಆಗುತ್ತೆ. 9 - 3 6. ಸೊ ಡಿಗ್ರಿ ಆಫ್ ಫ್ರೀಡಮ್ ಏನು, 3 ರಿಜಿಡ್ ಮಾಸಸ್ ಕನೆಕ್ಟೆಡ್ ವಿತ್ ರಾಡ್ಸ್, ಅದರ ಡಿಗ್ರಿ ಆಫ್ ಫ್ರೀಡಮ್ 6 ಬರುತ್ತೆ. ಸೊ ಇಷ್ಟು ಡಿಗ್ರಿ ಆಫ್ ಫ್ರೀಡಮ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನು, ಕನ್ಸ್ಟ್ರೈಂಟ್ಸ್ ಅಂತ ಬಂತು ನಮಗೆ ವರ್ಡ್. ಸೊ ಕನ್ಸ್ಟ್ರೈಂಟ್ಸ್ ಅಂದರೆ ಏನು ಅಂತ ನೋಡೋಣ. ಕನ್ಸ್ಟ್ರೈಂಟ್ಸ್ ಅಂದರೆ ಏನು, ದ ಲಿಮಿಟೇಷನ್ಸ್ ಆರ್ ಜಿಯೋಮೆಟ್ರಿಕಲ್ ರೆಸ್ಟ್ರಿಕ್ಷನ್ಸ್ ಆನ್ ದ ಮೋಷನ್ ಆಫ್ ಎ ಪಾರ್ಟಿಕಲ್ ಆರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆರ್ ನೋನ್ ಆಸ್ ಕನ್ಸ್ಟ್ರೈಂಟ್ಸ್. ಸೊ ಕನ್ಸ್ಟ್ರೈಂಟ್ಸ್ ಅಂದರೆ ಏನು, ಈಗ ಯಾವುದೋ ಒಂದು ಪಾರ್ಟಿಕಲ್ಲು ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ. ಆ ಫ್ರೀಯಾಗಿ ಮೂವ್ ಆಗ್ತಾ ಇರೋ ಪಾರ್ಟಿಕಲ್ಗೆ ಏನೋ ಒಂದು ಕಟ್ಬಿಡ್ತೀರಿ. ಸೊ ಅವಾಗ ಏನಾಗುತ್ತೆ, ಇದನ್ನು ಕಟ್ಟಿದಾಗ ಏನಾಗುತ್ತೆ, ಅದರದ್ದು ಫ್ರೀಯಾಗಿ ಮೂವ್ ಆಗೋದು ಸ್ಟಾಪ್ ಮಾಡ್ದಂಗೆ ಆಗುತ್ತೆ. ಸ್ಟಾಪ್ ಅಂದರೆ ಏನು, ಯು ಆರ್ ಜಸ್ಟ್ ಅವಾಯ್ಡಿಂಗ್ ದಟ್ ಮೋಷನ್. ಸೊ ಅದಕ್ಕೆ ಏನಾಗುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ಅದನ್ನು ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಸೊ ಆ ಕನ್ಸ್ಟ್ರೈಂಟ್ಸ್ನಲ್ಲಿ ಏನಿದೆ, ವಿಲ್ ಕ್ಲಾಸಿಫೈ ದಟ್ ಕನ್ಸ್ಟ್ರೈಂಟ್ಸ್ ಇಂಟು ಡಿಫ್ರೆಂಟ್ ಫಾರ್ಮ್ಸ್. ಸೊ ಯಾವ್ಯಾವ್ದಾಗಿ ಕ್ಲಾಸಿಫೈ ಮಾಡ್ತೀವಿ, ಫಸ್ಟು ಜಿಯೋಮೆಟ್ರಿಕಲ್ ಕನ್ಸ್ಟ್ರೈಂಟ್ಸ್ ಆ್ಯಂಡ್ ಕೈನಮೆಟಿಕಲ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ. ಜಿಯೋಮೆಟ್ರಿಕಲ್ ಕನ್ಸ್ಟ್ರೈಂಟ್ಸ್ ಅಂದರೆ ಏನು, ದೋಸ್ ಕನ್ಸ್ಟ್ರೈಂಟ್ಸ್ ಹೂಸ್ ಈಕ್ವೇಷನ್ ಆಫ್ ಕನ್ಸ್ಟ್ರೈಂಟ್ಸ್ ಇನ್ವಾಲ್ವ್ಸ್ ಪೊಸಿಷನ್ ಓನ್ಲಿ. ಸೊ ಪೊಸಿಷನ್ ಮಾತ್ರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಜಿಯೋಮೆಟ್ರಿಕಲ್ ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಸೊ ಒ ಪಿ ಈ ಫಿಗರ್ನಲ್ಲಿ ನೋಡಿಕೊಂಡ್ರೆ ಒ ಪಿ ಅನ್ನೋದೇನು, ಜಿಯೋಮೆಟ್ರಿಕಲ್ ಕನ್ಸ್ಟ್ರೈಂಟ್. ಸೊ ದಟ್ ಈಸ್ ಎಲ್ ಅಂತ ಇದೆ, ಜಿಯೋಮೆಟ್ರಿಕಲ್ ಕನ್ಸ್ಟ್ರೈಂಟ್ ಅಂತ ಹೇಳ್ತೀವಿ. ಕೈನಮೆಟಿಕಲ್ ಕನ್ಸ್ಟ್ರೈಂಟ್ ಅಂದರೆ ಏನು, ಇಫ್ ದೋಸ್ ಕನ್ಸ್ಟ್ರೈಂಟ್ಸ್ ಹೂಸ್ ಈಕ್ವೇಷನ್ ಆಫ್ ಕನ್ಸ್ಟ್ರೈಂಟ್ಸ್ ಇನ್ವಾಲ್ವ್ಸ್ ದ ವೆಲಾಸಿಟಿ ಓನ್ಲಿ. ಸೊ ವೆಲಾಸಿಟಿ ಮಾತ್ರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಕೈನಮೆಟಿಕಲ್ ಕನ್ಸ್ಟ್ರೈಂಟ್ ಅಂತ ಕರಿತೀವಿ. ಎಕ್ಸಾಂಪಲ್, ರೋಲಿಂಗ್ ಮೋಷನ್. ದೆನ್ ನೆಕ್ಸ್ಟ್ ಕನ್ಸ್ಟ್ರೈಂಟ್ಸ್ ಏನು, ಹೋಲೋನೊಮಿಕ್ ಆ್ಯಂಡ್ ನಾನ್ ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್. ಸೊ ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ ಆ್ಯಂಡ್ ನಾನ್ ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ ಅಂದರೆ, ಹೋಲೋ ಅಂದರೆ ಕಂಪ್ಲೀಟ್ ಅಥವಾ ಹೋಲ್ ಅಥವಾ ಇಂಟಿಗ್ರೇಬಲ್ ಅಂತ ಕರಿತೀವಿ. ದೋಸ್ ಕನ್ಸ್ಟ್ರೈಂಟ್ಸ್ ಹೂಸ್ ಈಕ್ವೇಷನ್ ಆಫ್ ಕನ್ಸ್ಟ್ರೈಂಟ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಫಂಕ್ಷನ್ ಆಫ್ ಪೊಸಿಷನ್ ಆ್ಯಂಡ್ ಟೈಮ್ ಅಂತ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಹೋಲೋನೊಮಿಕ್ ಕನ್ಸ್ಟ್ರೈಂಟ್ ಅಂತ ಕರಿತೀವಿ. ಅಂದರೆ ಇಲ್ಲಿ f(r(t) = 0 ಬರಬೇಕು. ಸೊ ಈ ರೀತಿ ಬಂದರೆ, ಈಕ್ವೇಷನ್ ಆಫ್ ಕನ್ಸ್ಟ್ರೈಂಟ್ ಈ ರೀತಿ ಬಂದರೆ ನಾವು ಅದನ್ನು ಏನಂತ ಕರಿತೀವಿ, ಹೋಲೋನೊಮಿಕ್ ಕನ್ಸ್ಟ್ರೈಂಟ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾವುದು, ಕನ್ಸ್ಟ್ರೈಂಟ್ಸ್ ಇನ್ವಾಲ್ವ್ಡ್ ಇನ್ ದ ಮೋಷನ್ ಆಫ್ ರಿಜಿಡ್ ಬಾಡೀಸ್ ಇನ್ ವಿಚ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇಸ್ ಆಲ್ವೇಸ್ ಫಿಕ್ಸ್ಡ್ ಆರ್ ಹೋಲೋನೊಮಿಕ್. ಇವಾಗ 2 ಪಾಯಿಂಟ್ ಇರುತ್ತೆ, ಅದ್ರದ್ದು ಮೋಷನ್ ತೊಗೊತೀವಿ, ಈ ಎರಡರ ಮಧ್ಯೆ ಇರೋದು ಡಿಸ್ಟೆನ್ಸು ಫಿಕ್ಸ್ಡ್ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಇದ್ರ ಮಧ್ಯೆ ಟೈಮು ಕನ್ಸಿಡರ್ ಮಾಡ್ತೀರಿ. ಸೊ ಅದನ್ನು RI - RJ² - CIJ² = 0. ಸೊ ಇದನ್ನು ಹೋಲೋನೊಮಿಕ್ ಕನ್ಸ್ಟ್ರೈಂಟ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಎಕ್ಸಾಂಪಲ್ ಫಾರ್ ಹೋಲೋನೊಮಿಕ್ ಕನ್ಸ್ಟ್ರೈಂಟು, ಕನ್ಸ್ಟ್ರೈಂಟ್ಸ್ ಇನ್ವಾಲ್ವ್ಡ್ ಇನ್ ದ ಮೋಷನ್ ಆಫ್ ದ ಪಾಯಿಂಟ್ ಮಾಸ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್ ಆರ್ ಹೋಲೋನೊಮಿಕ್. ಪಾಯಿಂಟ್ ಮಾಸ್ ಅಂದರೆ, ಈಗ ನಾವು ಒಂದು ಪೆಂಡ್ಯುಲಮ್ನ ತೊಗೊತೀವಿ, ಅದನ್ನು ಆಸಿಲೇಟ್ ಮಾಡ್ತೀವಿ. ಸೊ ಆಸಿಲೇಟ್ ಮಾಡಿದಾಗ ಅದ್ರದ್ದು ಈಕ್ವೇಷನ್ ಹೆಂಗೆ ಬರಿತೀವಿ, R - A² = L² ಅಂತ ಬರಿತೀರಿ. ಸೊ ಅದು ಕೂಡ ಏನು, ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ. ಕನ್ಸ್ಟ್ರೈಂಟ್ಸ್ ಇನ್ವಾಲ್ವ್ಡ್ ವೆನ್ ಎ ಪಾರ್ಟಿಕಲ್ ಈಸ್ ರೆಸ್ಟ್ರಿಕ್ಟೆಡ್ ಟು ಮೂವ್ ಅಲಾಂಗ್ ದ ಕರ್ವ್ ಆಫ್ ಎ ಸರ್ಫೇಸ್. ಸೊ ಒಂದು ಸರ್ಫೇಸ್ ಇರುತ್ತೆ, ಸೊ ಒಂದು ಪಾರ್ಟಿಕಲ್ ಇಲ್ಲಿ ಹಾಕ್ತೀರಿ, ಒಂದು ಬಾಲ್ ಹಾಕ್ತೀರಿ ಅಂದ್ಕೊಳ್ರಿ. ಸೊ ಈ ಬಾಲು ಇದ್ರನಲ್ಲಿನೇ ಮೂವ್ ಆಗಬೇಕು. ಸೊ ಈ ವಿತಿನ್ ದಿಸ್ ಕರ್ವ್ಡ್ ಸರ್ಫೇಸ್ನಲ್ಲಿನೇ ಮೂವ್ ಆಗಬೇಕು. ಸೊ ಆವಾಗ ಏನಾಗುತ್ತೆ, ಅದು ಕನ್ಸ್ಟ್ರೈಂಟ್ ಆಗುತ್ತೆ. ಸೊ ರೆಸ್ಟ್ರಿಕ್ಟೆಡ್ ಟು ಮೂವ್ ಅಲಾಂಗ್ ದ ಕರ್ವ್ ಆಫ್ ದ ಸರ್ಫೇಸ್ ಅಂತ ಅನ್ನೋದಕ್ಕೆ ಅದನ್ನು ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಇದಿಷ್ಟು ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ಗೆ ಎಕ್ಸಾಂಪಲ್. ದೆನ್ ನೆಕ್ಸ್ಟ್ ಒನ್ ಏನಿದೆ, ನಾನ್ ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್. ನಾನ್ ಹೋಲೋನೊಮಿಕ್ ಕನ್ಸ್ಟ್ರೈಂಟ್ಸ್ ಅಂದರೆ ಏನು, ಇಫ್ ದ ಕಂಡೀಷನ್ಸ್ ಆಫ್ ಕನ್ಸ್ಟ್ರೈಂಟ್ಸ್ ಆರ್ ನಾಟ್ ಎಕ್ಸ್ಪ್ರೆಸ್ಡ್ ಆಸ್ ಈಕ್ವೇಷನ್ಸ್,
ದೆನ್ ದೇ ಆರ್ ಕಾಲ್ಡ್ ಆಸ್ ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ಸ್. ಸೊ ಅವಾಗ ಏನು ಬಂತು ನಮಗೆ ಎಫ್ ಆಫ್ ಆರ್ ಕಮ ಟಿ ಈಕ್ವಲ್ ಟು 0 ಬಂತು. ಸಪೋಸ್ ಗ್ರೇಟರ್ ದ್ಯಾನ್ 0 ಅಥವಾ ಲೆಸ್ ದ್ಯಾನ್ 0 ಬಂದರೆ ಅದನ್ನು ನಾವು ಏನಂತ ಕರಿತೀವಿ, ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ಸ್ ಅಂತ ಕರಿತೀವಿ. ಸೊ ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವುದು? ಕನ್ಸ್ಟ್ರೆಂಟ್ಸ್ ಇನ್ವಾಲ್ವ್ಡ್ ಇನ್ ದ ಮೋಷನ್ ಆಫ್ ಎ ಪಾರ್ಟಿಕಲ್ ಪ್ಲೇಸ್ಡ್ ಆನ್ ದ ಸರ್ಫೇಸ್ ಸಾಲಿಡ್ ಸ್ಪಿಯರ್. ಸೊ ಸಾಲಿಡ್ ಸ್ಪಿಯರ್ ಅಂದರೆ ಈಗ ಸಪೋಸ್ ಒಂದು ಸಾಲಿಡ್ ಸ್ಪಿಯರ್ ಇರುತ್ತೆ, ಇಲ್ಲಿ ನಾವು ಒಂದು ಪಾರ್ಟಿಕಲ್ ಇರ್ತೀವಿ. ಸೊ ಈ ಪಾರ್ಟಿಕಲ್ದು ಮೋಷನ್ ಏನಿರುತ್ತೆ, ಐದರ್ ಇಟ್ ಶುಡ್ ರೋಲ್ ದಿಸ್ ಸೈಡ್ ಆರ್ ಇಟ್ ಶುಡ್ ರೋಲ್ ದಿಸ್ ಸೈಡ್. ಸೊ ಆವಾಗ ಈ ರೀತಿ ಅದು ನಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರುತ್ತೆ. ಸೊ ಈ ರೀತಿ ಕನ್ಸ್ಟ್ರೆಂಟ್ಸ್ನ ನಾವೇನಂತ ಕರಿತೀವಿ, ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ಸ್ ಅಂತ ಕರಿತೀವಿ. ಸೊ ಇದು ಸ್ಟೆಬಿಲಿಟಿ ಅನಲೈಸಿಸ್ನಲ್ಲಿ ಇದು ಕಾನ್ಸೆಪ್ಟ್ ಮತ್ತೆ ಬರುತ್ತೆ. ಅಂದರೆ ಒಂದು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಒಂದು ಬಾಲ್ ಇಟ್ಟರೆ ಅದು ಈ ಕಡೆ ರೋಲ್ ಆಗುತ್ತಾ, ಈ ಕಡೆ ರೋಲ್ ಆಗುತ್ತಾ, ಈ ಕಡೆ ರೋಲ್ ಆಗೋ ಚಾನ್ಸಸ್ ಎಷ್ಟು, ಈ ಕಡೆ ರೋಲ್ ಆಗೋ ಚಾನ್ಸಸ್ ಎಷ್ಟು ಅಂತ ನಾವು ಅದನ್ನು ಸ್ಟೆಬಿಲಿಟಿ ಅನಲೈಸಿಸ್ ಅಂತ ಒಂದು ಟಾಪಿಕ್ ಬರುತ್ತೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ, ಆ ಟಾಪಿಕ್ನಲ್ಲಿ ನೋಡ್ತೀವಿ. ಓಕೆ, ಸೊ ಇದು ಏನು ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ ಎಕ್ಸಾಂಪಲ್. ಇನ್ನೊಂದೇನು, ಕನ್ಸ್ಟ್ರೆಂಟ್ಸ್ ಇನ್ವಾಲ್ವ್ ಇನ್ ದ ಮೋಷನ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಗ್ಯಾಸ್ ಕಂಟೈನರ್ ಆರ್ ನಾನ್ ಹೊಲೋನಾಮಿಕ್. ಗ್ಯಾಸ್ ಕಂಟೈನರ್ ಅಂದರೆ ಈಗ ಸಪೋಸ್ ನೀವು ಒಂದು ಗ್ಯಾಸ್ ಕಂಟೈನರ್ ತೊಗೊಂಡ್ರೆ ಅದರಲ್ಲಿರೋ ಗ್ಯಾಸ್ ಮಾಲಿಕ್ಯೂಲ್ಸ್ ಏನು ಆ ಗ್ಯಾಸ್ ಕಂಟೈನರ್ ಬಿಟ್ಟು ಹೊರಗಡೆ ಬರೋಂಗಿಲ್ಲ. ವಿತಿನ್ ದ ಗ್ಯಾಸ್ ಕಂಟೈನರ್ ಇಟ್ ಸೆಲ್ಫ್ ದೇ ಶುಡ್ ರಿವಾಲ್ವ್ ಅಥವಾ ದೇ ಶುಡ್ ಕೊಲೈಡ್ ವಿತ್ ಒನ್ ಅನದರ್ ಆ್ಯಂಡ್ ದೇ ಶುಡ್ ಮೂವ್. ಸೊ ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಅನ್ ಆಬ್ಜೆಕ್ಟ್ ರೋಲಿಂಗ್ ಆನ್ ಅ ರಫ್ ಸರ್ಫೇಸ್ ವಿತೌಟ್ ಸ್ಲಿಪ್ಪಿಂಗ್. ರಫ್ ಸರ್ಫೇಸ್ ಮೇಲೆ ಒಂದು ಯಾವುದೋ ಒಂದು ಆಬ್ಜೆಕ್ಟು ರೋಲ್ ಆಗ್ತಾ ಇದೆ, ಸೊ ಅದು ವಿತೌಟ್ ಸ್ಲಿಪ್ಪಿಂಗ್ ಇಟ್ ಈಸ್ ರೋಲಿಂಗ್. ಸೊ ಅದನ್ನು ಕೂಡ ನಾವು ಏನಂತ ಕರಿತೀವಿ, ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಸೊ ಇದಿಷ್ಟು ಎಕ್ಸಾಂಪಲ್ ಫಾರ್ ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್. ದೆನ್ ನೆಕ್ಸ್ಟ್ ಕಮ್ಸ್ ದ ರಿಯೋನಾಮಿಕ್ ಕನ್ಸ್ಟ್ರೆಂಟ್ ಆ್ಯಂಡ್ ಸ್ಕ್ಲೆರೋನಾಮಿಕ್ ಕನ್ಸ್ಟ್ರೆಂಟ್ಸ್. ಸೊ ರಿಯೋನಾಮಿಕ್ ಕನ್ಸ್ಟ್ರೆಂಟ್ಸ್ ಅಂದರೆ ಏನು? ರಿಯೋನಾಮಿಕ್ ಅಂದರೆ ಮೀನ್ಸ್ ರನ್ನಿಂಗ್ ಆರ್ ಮೂವಿಂಗ್ ಅಂತ ಕರಿತೀವಿ. ಸ್ಕ್ಲೆರೋನಾಮಿಕ್ ಕನ್ಸ್ಟ್ರೆಂಟ್ಸ್ ಅಂದರೆ ಮೀನ್ಸ್ ವಿಚ್ ಇಸ್ ರಿಜಿಡ್ ಆರ್ ಸ್ಟೇಷನರಿ ಅಂತ ಹೇಳ್ತೀವಿ. ಸೊ if the motion of the constraint is explicitly dependent on time, then the constraint is said to be rheonomic constraint ಅಂತ ಹೇಳ್ತೀವಿ. So if it is explicitly depending on time, then it is called as rheonomic constraint. If the constraints are independent of time ಇದ್ದರೆ scleronomic constraints ಅಂತ ಕರಿತೀವಿ. ಸಿಂಪಲ್ ಪೆಂಡ್ಯುಲಮ್ನಲ್ಲಿ ಈಕ್ವೇಷನ್ ಆಫ್ ಕನ್ಸ್ಟೆಂಟ್ ಹೆಂಗೆ ಬರೀತೀವಿ, x² + y² + l². ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಟೈಮ್ ಎಕ್ಸ್ಪ್ಲಿಸಿಟ್ಲಿ, ಇಲ್ಲಿ ಟೈಮ್ ಫ್ಯಾಕ್ಟರ್ ಇಲ್ಲ. ಸೊ ಅದಕ್ಕೆ ಇದನ್ನೇನಂತ ಕರಿತೀವಿ, ಸ್ಕ್ಲೆರೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಸಿಂಪಲ್ ಪೆಂಡ್ಯುಲಮ್ ವಿತ್ ಆಸಿಲೇಟಿಂಗ್ ಸಪೋರ್ಟ್, ಸೊ ಇಲ್ಲಿ ಆಸಿಲೇಟಿಂಗ್ ಸಪೋರ್ಟ್ ಇತ್ತು, ಈ ಸಪೋರ್ಟ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, x(t) = a sin ωt ಅಂತ ಬರಿತೀರಿ. ಸೊ ಆವಾಗ ಈಕ್ವೇಷನ್ ಆಫ್ ಕನ್ಸ್ಟ್ರೆಂಟ್ ಏನಾಗುತ್ತೆ, x - x(t) whole square + y² = l² ಅಂತ ಬರಿತೀರಿ. ಇಲ್ಲಿ x(t) ಅಂದರೆ ಏನು, ಇಟ್ ಈಸ್ ಫಂಕ್ಷನ್ ಆಫ್ ಟೈಮ್. ಸೊ ಫಂಕ್ಷನ್ ಆಫ್ ಟೈಮ್ ಇನ್ವಾಲ್ವ್ ಆಗಿದೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ರಿಯೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಸೊ ನಿಮಗೆ ಈಕ್ವೇಷನ್ಸ್ ಆಫ್ ಮೋಷನ್ ಕೊಟ್ಟಾಗ ಅದರಲ್ಲಿ ಟೈಮ್ ಫ್ಯಾಕ್ಟರ್ ಇತ್ತು ಅಂದರೆ ನಾವು ಅದನ್ನು ರಿಯೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಬರಿಬೋದು. ಇಫ್ ಟೈಮ್ ಫ್ಯಾಕ್ಟರ್ ಇರಲಿಲ್ಲ ಅಂದರೆ ಅದನ್ನೇನಂತ ಕರಿತೀವಿ, ಸ್ಕ್ಲೆರೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಬರಿತೀವಿ. ಇಫ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಬಂದರೆ ಅದನ್ನು ಹೊಲೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಬರಿತೀರಿ. ನಾಟ್ ಈಕ್ವಲ್ ಟು 0 ಅಂತ ಬಂದರೆ ನಾನ್ ಹೊಲೋನಾಮಿಕ್ ಕನ್ಸ್ಟ್ರೆಂಟ್ ಅಂತ ಬರಿತೀರಿ. ಸೊ ಅದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಂಡಿರಬೇಕು. ದೆನ್ ಕಮ್ಸ್ ದ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ಸೊ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂದರೆ ಏನು? A set of coordinates that are used to describe the motion of a physical system are called generalized coordinates. A set of coordinates that are used to describe the motion of a physical system ಅಂದರೆ ಏನು? ಈಗ ಯಾವುದಾದ್ರೂ ಒಂದು ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಒಂದು ಸಿಸ್ಟಮ್ನಲ್ಲಿ ಇಟ್ಟಿರ್ತೀವಿ, ಅದ್ರದ್ದು ಪೊಸಿಷನ್ ಏನು, ಅದರದ್ದು ಮೊಮೆಂಟಮ್ ಏನು, ಅದನ್ನೆಲ್ಲನೂ ರಿಪ್ರೆಸೆಂಟ್ ಮಾಡೋದಕ್ಕೆ ನಾವು ಕೆಲವೊಂದು ಕೋಆರ್ಡಿನೇಟ್ಸ್ನ ಯೂಸ್ ಮಾಡ್ತೀವಿ. ಆ ಕೋಆರ್ಡಿನೇಟ್ಸ್ನೇ ನಾವು ಏನಂತ ಕರಿತೀವಿ, ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಜನರಲೈಸ್ಡ್ ಕೋಆರ್ಡಿನೇಟ್ಸ್ಗೆ ಎಕ್ಸಾಂಪಲ್ಲು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆ್ಯಂಡ್ ಸ್ಪೆರಿಕಲ್ ಪೋಲಾರ್ ಕೋಆರ್ಡಿನೇಟ್ಸ್ ಆರ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತ ಬರಿತೀವಿ. ಸೊ ಎಕ್ಸಾಂಪಲ್ ಏನು, ಫಾರ್ ಸಿಂಗಲ್ ಫ್ರೀ ಪಾರ್ಟಿಕಲ್ ಇನ್ 3D ಸ್ಪೇಸ್ನ ನಾವು ಹೆಂಗೆ ಬರಿತೀವಿ, ರಿಪ್ರೆಸೆಂಟ್ ಮಾಡ್ತೀವಿ, ಅದರ ಪೊಸಿಷನ್ನ x, y, z ಅಂತ ಮಾಡ್ತೀವಿ. ಸಪೋಸ್ 2 ಪಾರ್ಟಿಕಲ್ಸ್ ಇತ್ತು ಅಂದರೆ 3D ಸ್ಪೇಸ್ನಲ್ಲಿ x1 y1 z1 x2 y2 z2 ಅಂತ ಬರೀತೀರಿ. ಸಪೋಸ್ n ಪಾರ್ಟಿಕಲ್ ಇತ್ತು ಅಂದರೆ n ಪಾರ್ಟಿಕಲ್ದು ಪೊಸಿಷನ್ ಹೆಂಗೆ ಬರೀತೀರಿ, xj yj zj ಅಂತ ಬರೀತೀರಿ. ಸೊ ದಿಸ್ ಇಸ್ rj. ಸೊ ದಿಸ್ ಆರ್ ದ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಯೂಸ್ಡ್ ಟು ಡಿನೋಟ್ ದ ಪೊಸಿಷನ್ ಆಫ್ ದಟ್ ಪಾರ್ಟಿಕಲ್ಸ್. ಸೊ ಮೊಮೆಂಟಮ್ ಅಂತ ಬಂದಾಗ px py pz ಅಂತ ಬರೀತೀರಿ. ವೆಲಾಸಿಟಿ ಅಂತ ಬಂದಾಗ vx vy vz ಅಂತ ಬರೀತೀರಿ. ಸೊ ಅದು ನಿಮಗೆ ಗೊತ್ತಾಗಬೇಕು ಯಾವ್ಯಾವುದು ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಹೆಂಗೆ ಬರುತ್ತೆ ಅಂಥೇಳಿ. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅಂದರೆ ಯಾವುದು ಸಿಸ್ಟಮ್ಗೆ ಯಾವುದು ಕನ್ಸ್ಟ್ರೆಂಟ್ ಬರುತ್ತೆ ಅಂಥೇಳಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಟ್. ರಿಜಿಡ್ ಬಾಡಿಗೆ
ಕನ್ಸರ್ವೇಟಿವ್ ಇನ್ ನೇಚರ್, ಸ್ಕೆಲರಾನಮಿಕ್ ಕನ್ಸ್ಟೆಂಟ್, ಹೋಲೋನಮಿಕ್ ಕನ್ಸ್ಟೆಂಟ್ ಆ್ಯಂಡ್ ಬೈಲ್ಯಾಟ್ರಲ್ ಅಂತ ಬರುತ್ತೆ. ಡಿಫಾರ್ಮಬಲ್ ಬಾಡೀಸ್ಗೆ ರಿಯೋನಮಿಕ್, ಹೋಲೋನಮಿಕ್, ಬೈಲ್ಯಾಟ್ರಲ್, ಡಿಸಿಪೇಟಿವ್. ಸಿಂಪಲ್ ಪೆಂಡುಲಮ್ ವಿತ್ ರಿಜಿಡ್ ಸಪೋರ್ಟ್ ಇದ್ದರೆ ಸ್ಕೆಲರಾನಮಿಕ್ ಕನ್ಸ್ಟೆಂಟು, ಹೋಲೋನಮಿಕ್ ಕನ್ಸ್ಟೆಂಟು, ಕನ್ಸರ್ವೇಟಿವ್ ಇನ್ ನೇಚರ್ ಅಂತ ಬರೀತೀರಿ. ಪೆಂಡುಲಮ್ ವಿತ್ ವೇರಿಯಬಲ್ ಲೆಂತ್ ಅಂತಾರೆ ರಿಯೋನಮಿಕ್ ಕನ್ಸ್ಟೆಂಟ್, ಹೋಲೋನಮಿಕ್, ಬೈಲ್ಯಾಟ್ರಲ್ ಆ್ಯಂಡ್ ಡಿಸಿಪೇಟಿವ್. ರೋಲಿಂಗ್ ವಿತೌಟ್ ಸ್ಲಿಪ್ಪಿಂಗ್ ಅಂದರೆ ನಾನ್ ಹೋಲೋನಮಿಕ್ ಕನ್ಸ್ಟೆಂಟ್. ಗ್ಯಾಸ್ ಫಿಲ್ಡ್ ವಿತ್ ಹಾಲೋಸ್ಪಿಯರ್ ಅಂತಂದರೆ ಫಿಲ್ ಇನ್ ಹಾಲೋಸ್ಪಿಯರ್ ಅಂದರೆ ಸ್ಕೆಲರಾನಮಿಕ್, ಹೋಲೋನಮಿಕ್, ಯೂನಿಲ್ಯಾಟ್ರಲ್ ಆ್ಯಂಡ್ ಕನ್ಸರ್ವೇಟಿವ್ ಅಂತ ಬರೀತೀರಿ. ಎಕ್ಸ್ಪ್ಯಾಂಡಿಂಗ್ ಆರ್ ಕಾಂಟ್ರಾಕ್ಟಿಂಗ್ ಆಫ್ ಗ್ಯಾಸ್ ಫಿಲ್ ಕಂಟೈನರ್ ಅಂದರೆ ಹೋಲೋನಮಿಕ್, ಯೂನಿಲ್ಯಾಟ್ರಲ್, ಡಿಸಿಪೇಟಿವ್, ರಿಯೋನಮಿಕ್ ಅಂತ ಇಷ್ಟು ಕಾನ್ಸ್ಟೆಂಟ್ಸಲ್ಲಿ ಬರುತ್ತೆ ಅದು. ಸೊ ನಾನಿಲ್ಲಿ ಜಸ್ಟ್ ಸಮ್ಮರಿ ಹೇಳ್ತಾ ಇದ್ದೀನಿ ನಾನು ಇದ್ರದ್ದು. ನಾನು ಇದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲನೂ ನೀವು ಫಾರ್ಮುಲಾ ಬುಕ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ ನಾನು. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ನಾನು ಟೋಟಲ್ 9 ಪಾರ್ಟ್ಸ್ ಇದೆ ಫಿಸಿಕ್ಸ್ನಲ್ಲಿ, ಅಂದರೆ 9 ಪಾರ್ಟ್ಸ್ ಮಾಡಿಕೊಂಡು ನಿಮಗೆ ಒಂದೊಂದು ಪಾರ್ಟ್ನಲ್ಲಿ ಆ ಸಬ್ಜೆಕ್ಟ್ ರಿಲೇಟೆಡ್ ಫಾರ್ಮುಲಾಸ್ ಎಂಟ್ರಿ ಮಾಡ್ತಾ ಹೋಗ್ರಿ ಅಂತ ಹೇಳಿದ್ದೆ. ನಾನು ಆಲ್ರೆಡಿ ಕೆಲವೊಂದು ಟಾಪಿಕ್ಸ್ನಲ್ಲಿ ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ ಫಾರ್ಮುಲಾಸ್ ಮಾಡಿದ್ದೀನಿ. ಅದನ್ನೆಲ್ಲ ಮ್ಯಾಥಮೆಟಿಕಲ್ ಫಿಸಿಕ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಿ. ಎಲೆಕ್ಟ್ರಾನಿಕ್ಸ್ದು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಿ. ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಿ. ಆ್ಯಂಡ್ ರೀಸೆಂಟಾಗಿ ನಾನು ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಅದು ಫಾರ್ಮುಲಾಸ್ದು. ಆ ಫಾರ್ಮುಲಾಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಿ. ಅಂದರೆ ಇದು 5th ಒಂದು ಟಾಪಿಕ್ಕು ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಸೊ ನಾನು ಈ ವಿಡಿಯೋದಲ್ಲಿ ಏನೇನು ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಇದು ಎಲ್ಲನೂ ನೀವು ಫಾರ್ಮುಲಾ ಬುಕ್ಕು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಹೋಗ್ಬೋದು. ಸೊ ಇಷ್ಟು ನೀವು ಮಾಡಿದ್ರೆ ಅಂದರೆ ಯಾವುದು ವೀಡಿಯೋ ಸ್ಕಿಪ್ ಮಾಡಲಾರ್ದೆ ನೀವು ಕೊನೆ ತನಕ ನೋಡಿಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ಆಲ್ಮೋಸ್ಟ್ 5 ಟಾಪಿಕ್ಸ್ ಅಂದರೆ 5 ಪೇಪರ್ಸು, ಮ್ಯಾಥಮೆಟಿಕಲ್ ಫಿಸಿಕ್ಸು, ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆ್ಯಂಡ್ ಈಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಇಷ್ಟರದ್ದು ಅಟ್ಲೀಸ್ಟ್ ಒಂದು 20% ಆದರೂ ಸಿಲೆಬಸ್ನ ನೀವು ಕವರ್ ಮಾಡಿದ್ದೀರಾ ಅಂತ ಅರ್ಥ. ಸೊ ನಾನು ಕಂಪ್ಲೀಟಾಗಿ ನಾನು ಮಾಡಿದ್ದೀನಿ ಎಲ್ಲ ವೀಡಿಯೋಸ್ನಲ್ಲಿ ಅಂತ ಹೇಳಲ್ಲ, ಯಾಕಂದರೆ ಇನ್ನೂ ಸಾಕಷ್ಟಿದೆ ವೀಡಿಯೋನಲ್ಲಿ, ಕಂಟೆಂಟ್ ಸಾಕಷ್ಟಿದೆ. ಜಸ್ಟ್ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಅಷ್ಟೇ. ಬಟ್ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರ. ಈ ಫಾರ್ಮುಲಾ ಬುಕ್ಕು ನಿಮಗೆ ಒಂದು ರಿವಿಷನ್ ಮಾಡೋದಕ್ಕೆ ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಯಾವ ಟಾಪಿಕ್ ಬರುತ್ತೆ, ಲ್ಯಾಗ್ರೇಂಜಿಯನ್ ಇಕ್ವೇಷನ್. ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಅಂತ ಹೇಳ್ತೀನಿ. ಸೊ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಅಂದರೆ ಏನು, ದಿಸ್ ಇಸ್ ದ ಈಕ್ವೇಷನ್ ಆಫ್ ಮೋಷನ್ ಇನ್ ದ ಫಾರ್ಮ್ ಆಫ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ನಾವು ಈಕ್ವೇಷನ್ನ ಜನರಲೈಸ್ಡ್ ಕೋಆರ್ಡಿನೇಟ್ಸ್ನಲ್ಲಿ ಬರೆಯೋದನ್ನು ನಾವು ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಅಂತ ಕರಿತೀವಿ. The old coordinates Ri are related with the new coordinates Qi, and the relation ಹೆಂಗೆ ಬರೀತೀರಿ, Ri is equals to Ri of Q1, Q2, Q3 etc. up to Qn T ಅಂತ ಬರೀತೀರಿ. ಸೊ ಇದನ್ನು ನಾವು ಏನಂತ ಕರಿತೀವಿ, ಲ್ಯಾಗ್ರೇಂಜಿಯಸ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಈ ಲ್ಯಾಗ್ರೇಂಜಿಯನ್ ಈಕ್ವೇಷನ್ಗೆ ಹೋಗೋಕ್ಕಿಂತ ಮುಂಚೆ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಗೊತ್ತಿರಬೇಕು. ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂದರೆ, ಈಗ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಆದರೆ ಟೈಮ್ ಆಗಿರಲ್ಲ. ಸೊ ವಿತೌಟ್ ಟೈಮ್ ಇಫ್ ದ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್, ಸೊ ಅದನ್ನು ನಾವು ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದರೆ ಟೈಮ್ ಇರಲೇಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಬಟ್ ಟೈಮ್ ಇಲ್ಲ ಅಂತ ಅಂದರೆ ಹೇಗೆ ಅಂತೇಳಿ ಅನ್ಕೊತಾ ಇರ್ತೀರ. ಇದು ಜಸ್ಟ್ ಇಮ್ಯಾಜಿನೇಟಿವ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ. ಇದು ಆ್ಯಕ್ಚುಯಲ್ ಕಾನ್ಸೆಪ್ಟ್ ಅಲ್ಲ. ಸೊ ಅದಕ್ಕೆ ಇಮ್ಯಾಜಿನೇಟಿವ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ನ ನಾವು ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ನ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, ಡೆಲ್ಟಾ Ri is equals to dou Ri by dou Q1 to delta Q1 plus dou Ri by dou Q2 into delta Q2 plus etc. dou Ri by dou Qk into delta Qk plus etc. plus dou Ri by dou Qn into delta Qn. ಸೊ ಇದನ್ನು ನಾವು ಜನರಲೈಸ್ ಮಾಡಿ ಬರ್ದಾಗ ನಮಗೇನು ಬರುತ್ತೆ, ಈ ಈಕ್ವೇಷನ್ ಬರುತ್ತೆ. ಡೆಲ್ಟಾ Ri is equals to summation of k equal to 1 to n dou Ri by dou Qk into delta Qk. ಸೊ ಇಲ್ಲಿ ನಾವು ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಬರೀಬೇಕು ಅಂದರೆ ಡಿ-ಅಲೆಂಬರ್ಟ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಸೊ ಈ ಡಿ-ಅಲೆಂಬರ್ಟ್ಸ್ ಪ್ರಿನ್ಸಿಪಲಿಂದ ನಮಗೆ ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಬರುತ್ತೆ. ಸೊ ಹಾಗಾಗಿ ನಾನು ಈ ಡಿ-ಅಲೆಂಬರ್ಟ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡಿದ್ದೀನಿ, ಇಲ್ಲಿ ಬರೆದಿದ್ದೀನಿ ಇಂಪಾರ್ಟೆಂಟ್ ಅಂತ ಹೇಳಿ. ಸಮೇಷನ್ ಆಫ್ I equal to 1 to n fi minus p1 pi dot is equals to delta Ri, so that is equals to 0. ಸೊ ಇಲ್ಲಿ ಈಕ್ವಲ್ ಟು 0 ಬಂದಿದೆ ಅಂದರೆ ಇದನ್ನು ಕನ್ಸರ್ವೇಟಿವ್ ಫೀಲ್ಡ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಏನಿದೆ ಇದರಲ್ಲಿ, ಲ್ಯಾಗ್ರೇಂಜಿಯನ್ ಅಂದರೆ ಹೆಂಗೆ ಬರೀಬೇಕು ಅಂತ ನೋಡೋಣ. ಸೊ ಲ್ಯಾಗ್ರೇಂಜಿಯನ್ ಅಂದರೆ ಏನು, L is equals to T minus V, where T is kinetic energy
ಆ್ಯಂಡ್ ವಿ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಫಂಕ್ಷನ್ ಆಫ್ ಕ್ಯೂ ಆ್ಯಂಡ್ ಕ್ಯೂ ಡಾಟ್ ಅಂತ ಬರೀತೀರಿ. ಕ್ಯೂನ ಜನರಲೈಸ್ಡ್ ಕೋಆರ್ಡಿನೇಟ್ ಅಂತ ಬರೀತೀರಿ, ಕ್ಯೂ ಡಾಟ್ನ ಜನರಲೈಸ್ಡ್ ವೆಲಾಸಿಟಿ ಅಂತ ಬರೀತೀರಿ. ಪಿ ಐ ಅಂತಂದರೆ ಡೋ ಎಲ್ ಬೈ ಡೋ ಕ್ಯೂ ಐ ಡಾಟ್ ಅಂತ ಬರೀತೀರಿ. ಸೊ ಪಿ ಐನ ಜನರಲೈಸ್ಡ್ ಮೊಮೆಂಟಮ್ ಅಂತ ಕರಿತೀರಿ. ಸೊ ಈಗ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್, ಸೊ ಅದನ್ನು ಬರೀಬೇಕಂದ್ರೆ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಈಕ್ವಲ್ ಟು 0 ಬಂದಿದೆ, ಅದಕ್ಕೆ ಇದನ್ನು ಕನ್ಸರ್ವೇಟಿವ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಏನಿದೆ ಅದನ್ನು ಜನರಲೈಸ್ಡ್ ಮೊಮೆಂಟಮ್ ಅಂತ ಹೇಳಿದೆ ನಾನು ಇಲ್ಲಿ ಆಲ್ರೆಡಿ. ಸೊ ಈ ಜನರಲೈಸ್ಡ್ ಮೊಮೆಂಟಮ್ ಪಿ ಐ ಅಂತಲೂ ರಿಪ್ರೆಸೆಂಟ್ ಮಾಡ್ಬೋದು, ಡಿ ಪಿ ಬೈ ಡಿ ಟಿ ಅಂತಲೂ ಬರಿತೀವಿ. ಡಿ ಪಿ ಬೈ ಡಿ ಟಿ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಇಸ್ ಈಕ್ವಲ್ಸ್ ಟು 0 ಅಂತಲೂ ಬರಿತೀವಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಕನ್ಸರ್ವೇಟಿವ್ ಸಿಸ್ಟಮ್ ಇದ್ದರೆ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಈಕ್ವಲ್ ಟು 0 ಇರುತ್ತೆ. ದೆನ್ ನೆಕ್ಸ್ಟ್ ಒನ್, ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಫಾರ್ ನಾನ್ ಕನ್ಸರ್ವೇಟಿವ್ ಸಿಸ್ಟಮ್ ಇದ್ದರೆ ಈಕ್ವಲ್ ಟು ಕ್ಯೂ ಅಂತ ಬರುತ್ತೆ. ಸೇಮ್ ಇಕ್ವೇಷನ್ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಕ್ಯೂ, ವೆರ್ ಕ್ಯಾಪಿಟಲ್ ಕ್ಯೂ ಇಸ್ ಕಾಲ್ಡ್ ಆಸ್ ಜನರಲೈಸ್ಡ್ ಫೋರ್ಸ್ ಅಂತ ಬರೀತೀರಿ. ಓಕೆ, ಇದು ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಫಾರ್ ನಾನ್ ಕನ್ಸರ್ವೇಟಿವ್ ಸಿಸ್ಟಮ್. ದೆನ್ ಕೆಲವೊಂದು ಎಕ್ಸಾಂಪಲ್ಸ್ ಬರೆದಿದ್ದೀನಿ, ಅಪ್ಲಿಕೇಶನ್ಸ್ ಆಫ್ ಲ್ಯಾಗ್ರೇಂಜಿಯನ್ ಇಕ್ವೇಷನ್ಸ್ ಆಫ್ ಮೋಷನ್. ಸೊ ನಾನು ಕೆಲವೊಂದರಲ್ಲಿ ಮಾತ್ರ ನಾನು ಇಕ್ವೇಷನ್ ಆಫ್ ಮೋಷನ್ ಬರೆದಿದ್ದೀನಿ, ಉಳಿದಿದ್ರದ್ದು ಜಸ್ಟ್ ಲ್ಯಾಗ್ರೇಂಜಿಯನ್ ಏನು ಬರುತ್ತೆ ಅಂತ ಬರೆದಿದ್ದೀನಿ. ಇಕ್ವೇಷನ್ ಆಫ್ ಮೋಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಅದು ಅರ್ಥ ಆಗುತ್ತೆ ಈಸಿಯಾಗಿ. ಸೊ ಇಲ್ಲಿ ಏನಿದೆ, ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್. ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್ಗೆ ಏನು ಬರೀತೀರಿ, ಲ್ಯಾಗ್ರೇಂಜಿಯನ್ನು ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಅಂದರೆ ಏನು, ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿನ ಹೆಂಗೆ ಬರಿತೀವಿ, ಟಿ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಏನು, ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ರಿಪ್ರೆಸೆಂಟೆಡ್ ಬೈ ವಿ. ಸೊ ಎಲ್ ಇಸ್ ಈಕ್ವಲ್ಸ್ ಟು ಟಿ ಮೈನಸ್ ವಿ. ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್ದು ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅಂದರೆ ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್, ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅಂದರೆ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಿ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಕೆನ. ಇದನ್ನು ಆಲ್ರೆಡಿ ನೀವು ಓದಿರ್ತೀರ ಪೊಟೆನ್ಷಿಯಲ್ ಎನರ್ಜಿದು, ಸೊ ಅದನ್ನೇ ಇನ್ಕ್ಲೂಡ್ ಮಾಡ್ಕೊಂಡಿರೋದಿಲ್ಲಿ. ಈಕ್ವೇಷನ್ ಆಫ್ ಮೋಷನ್. ಸೊ ಈಗ ಈಕ್ವೇಷನ್ ಆಫ್ ಮೋಷನ್ ಹೆಂಗೆ ಬಂತು ಅಂತ ನೋಡೋಣ. ಸೊ ಈಕ್ವೇಷನ್ ಆಫ್ ಮೋಷನ್ ಬರಬೇಕು ಅಂದರೆ ಇಲ್ಲಿ ಏನು ಬರೀಬೇಕು, ಡಿ ಬೈ ಡಿ ಟಿ ಆಫ್ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಮಾಡಬೇಕು. ಸೊ ಇದನ್ನು ಮಾಡಿದ್ರೆ ನಿಮಗೆ ಈಕ್ವೇಷನ್ ಆಫ್ ಮೋಷನ್ ಬರುತ್ತೆ. ಇಲ್ಲಿ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮಾಡಬೇಕು ಅಂದರೆ ಎಲ್ ವ್ಯಾಲ್ಯೂ ಏನಿದೆ, ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಇದೆ. ಕ್ಯೂ ಡಾಟ್ ಪ್ಲೇಸ್ನಲ್ಲಿ ಏನಿದೆ, ಜನರಲೈಸ್ಡ್ ಕೋಆರ್ಡಿನೇಟು ಎಕ್ಸ್ ಡಾಟ್ ಸ್ಕ್ವೇರ್ ಇದೆ. ಸೊ ಇದನ್ನು ನಾವೇನಂತ ಮಾಡಬೇಕು, ಡೋ ಬೈ ಡೋ ಕ್ಯೂ ಡಾಟ್ ಅಂದರೆ ಡೋ ಎಕ್ಸ್ ಡಾಟ್ ಆಫ್ ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಮಾಡ್ತೀರಿ. ಸೊ ಜಸ್ಟ್ ನಾನು ಒಂದು ತೋರಿಸ್ತೀನಿ. ಡೋ ಬೈ ಡೋ ಎಕ್ಸ್ ಡಾಟ್ ಆಫ್ ಎಲ್ ಪ್ಲೇಸ್ನಲ್ಲಿ ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಇನ್ನೊಂದು ನೆನಪಿಟ್ಕೊಂಡಿರಬೇಕು, ಡೆರಿವೇಷನ್ ಬಂದಾಗ ಡಿ ಬೈ ಡಿ ಟಿ ಅಂದರೆ ಕಂಪ್ಲೀಟಾಗಿ ಡಿರೈವ್ ಮಾಡಬೇಕು. ಡೋ ಬೈ ಡೋ ಎಕ್ಸ್ ಡಾಟ್ ಅಂತ ಬಂದರೆ, ಡೋ ಅಂತ ಬಂದಿದೆ ಅಂದರೆ ಅಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಸೊ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದ್ರೆ ಫಸ್ಟ್ ಟರ್ಮ್ ಮಾತ್ರ ಬರುತ್ತೆ ನಿಮಗೆ. ಫಸ್ಟ್ ಟರ್ಮ್ ಏನು ಬರುತ್ತೆ, ಹಾಫ್ ಎಮ್, ಇಲ್ಲಿ ಎಕ್ಸ್ ಡಾಟ್ ಇದೆ, ಇಲ್ಲೂ ಎಕ್ಸ್ ಡಾಟ್ ಇದೆ. ಸೊ ಇದನ್ನು ಎಕ್ಸ್ ಡಾಟ್ನ ಇದನ್ನು ಮಾಡಿದ್ರೆ ಏನು ಬರುತ್ತೆ ನಿಮಗೆ, 2x ಡಾಟ್ ಡಬಲ್ ಡಾಟ್ ಬರುತ್ತೆ. ಅಂದರೆ ಎಕ್ಸ್ ಡಾಟ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿತೀರಿ. ಸೊ ಡಿ ಎಕ್ಸ್ ಬೈ ಡಿ ಟಿ ಅಂತಂದರೆ ದಟ್ ಇಸ್ ನಥಿಂಗ್ ಬಟ್ 2x ಡಬಲ್ ಡಾಟ್ ಅಂತ ಬರಿತೀರಿ. ಇದಾದಮೇಲೆ ಇಲ್ಲಿ ಏನಿದೆ, ಎಕ್ಸ್ ಡಾಟ್ ಟರ್ಮ್ ಇಲ್ಲ. ಸೊ ಇದೇನಾಗುತ್ತೆ, ಕಂಪ್ಲೀಟಾಗಿ 0 ಆಗುತ್ತೆ. ಇದು ಫಸ್ಟ್ ಟರ್ಮ್ದು ಬಂತು. ಇದನ್ನು ಇಲ್ಲಿ 2x ಡಾಟ್ ಅಷ್ಟೇ ಬರುತ್ತೆ, ಇದು ಎಕ್ಸ್ ಡಬಲ್ ಡಾಟ್ ಬರಲ್ಲ, 2x ಡಾಟ್ ಬರುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ 2 ಕ್ಯಾನ್ಸಲ್ ಆದರೆ ನಮಗೆ ಉಳಿಯೋದೇನು, ಎಮ್ ಎಕ್ಸ್ ಡಾಟ್ ಬರುತ್ತೆ. ಎಮ್ ಎಕ್ಸ್ ಡಾಟ್ ಬಂತು. ಈಗ ನೆಕ್ಸ್ಟ್ ಏನಿದೆ, ಡಿ ಬೈ ಡಿ ಟಿ ಆಫ್ ಈ ಎಮ್ ಎಕ್ಸ್ ಡಾಟ್ ಮಾಡ್ತೀರಿ. ಡಿ ಬೈ ಡಿ ಟಿ ಆಫ್ ಈ ಎಮ್ ಎಕ್ಸ್ ಡಾಟ್ ಮಾಡಿದ್ರೆ ಡಿ ಬೈ ಡಿ ಟಿ ಆಫ್ ಎಮ್ ಎಕ್ಸ್ ಡಾಟ್ ಅಂದರೆ ಎಕ್ಸ್ ಡಾಟ್ ಅಂದರೆ ಏನು, ವೆಲಾಸಿಟಿ. ಮತ್ತು ಡಿಫ್ರೆನ್ಷಿಯೇಟಿಂಗ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ಏನು ಬರುತ್ತೆ, ಆಕ್ಸಲರೇಷನ್. ಸೊ ಇದೇನಾಗುತ್ತೆ, ಎಮ್ ಎಕ್ಸ್ ಡಬಲ್ ಡಾಟ್ ಆಗುತ್ತೆ. ಈಗ ಡೋ ಎಲ್ ಬೈ ಡೋ ಕ್ಯೂ ಮಾಡಬೇಕು. ಡೋ ಕ್ಯೂ ಅಂದರೆ ಏನು,
ಪೊಸಿಷನ್ ಆಪ್ರೇಟರ್. ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ನಲ್ಲಿ ಪೊಸಿಷನ್ ಇಲ್ಲ, ಸೊ ಅದಕ್ಕೆ ಇದೇನಾಗುತ್ತೆ, ಕಂಪ್ಲೀಟಾಗಿ 0 ಆಗುತ್ತೆ. ಇವಾಗ ಕೆ ಎಕ್ಸ್ ಸ್ಕ್ವೇರ್ ಮಾತ್ರ ಬರುತ್ತೆ. ಡೋ ಎಲ್ ಬೈ ಡೋ ಕ್ಯೂ ಪ್ಲೇಸ್ನಲ್ಲಿ ಡೋ ಎಕ್ಸ್ ತೊಗೊತೀರಿ, ಅಂದರೆ ದಟ್ ಈಸ್ ಈಕ್ವಲ್ಸ್ ಟು ಡೋ ಬೈ ಡೋ ಎಕ್ಸ್ ಆಫ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಿ. ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂದರೆ ಒಂದು ನಿಮಿಷ ನಾನೆಲ್ಲ ತೆಗೆದುಬಿಡ್ತೀನಿ. ಡೋ ಬೈ ಡೋ ಎಕ್ಸ್ ಆಫ್ ಹಾಫ್ ಎಮ್ ಎಕ್ಸ್ ಡಾಟ್ ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಿ. ಇಲ್ಲಿ ಎಕ್ಸ್ ಡಾಟ್ ಇದೆ ಬಟ್ ಎಕ್ಸ್ ಇಲ್ಲ, ಪಾರ್ಷಿಯಲ್ ಡೆರಿವೇಟಿವ್, ಸೊ ಇದಕ್ಕೆ ಇದು 0 ಆಗುತ್ತೆ. ಇವಾಗ ನಿಮಗೆ ಉಳಿಯೋದೇನು ಡಿರೈವೇಷನ್ ಮಾಡೋದಕ್ಕೆ? ಡೋ ಬೈ ಡೋ ಎಕ್ಸ್ ಆಫ್ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಹಾಫ್ ಕೆ ಎಕ್ಸ್ ಸ್ಕ್ವೇರ್ಗೆ ಡೋ ಎಕ್ಸ್ ಸ್ಕ್ವೇರ್ ಬೈ ಡೋ ಎಕ್ಸ್ ಅಂದರೆ ಏನು ಬರೀತೀರಿ? 2x ಅಂತ ಬರೀತೀರಿ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಕೆ ಎಕ್ಸ್ ಉಳಿಯುತ್ತೆ. ಸೊ ದಿಸ್ ಇಸ್ ಕೆ ಎಕ್ಸ್. ಇಲ್ಲಿ ಇನ್ನೊಂದು ಏನೋ ಮಿಸ್ ಮಾಡಿದೆ ನಾನು, ಮೈನಸ್ ಸೈನ್. ಸೊ ಇದು ಮೈನಸ್ ಸೈನ್, ಆನ್ಸರ್ ಏನು ಬರುತ್ತೆ? ಸೆಕೆಂಡ್ ಟರ್ಮ್ದು ಮೈನಸ್ ಕೆ ಎಕ್ಸ್ ಬರುತ್ತೆ. ಸೊ ಇವಾಗ ಈಕ್ವೇಷನ್ ಆಫ್ ಮೋಷನ್ ಬರೀಬೇಕು. ಈಕ್ವೇಷನ್ ಆಫ್ ಮೋಷನ್ ಅಂದರೆ ಏನು? ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ. ಡೋ ಎಲ್ ಬೈ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಏನು ಬಂತು? ಎಮ್ ಎಕ್ಸ್ ಡಬಲ್ ಡಾಟ್ ಬಂತು. ಮೈನಸ್ ಆಫ್ ಡೋ ಎಲ್ ಬೈ ಡೋ ಕ್ಯೂ ಅಂದರೆ ಏನು? ಡೋ ಬೈ ಡೋ ಎಕ್ಸ್ ಆಫ್ ಮಾಡಿದರೆ, ಡೋ ಎಲ್ ಬೈ ಡೋ ಎಕ್ಸ್ ಮಾಡಿದ್ರೆ ಮೈನಸ್ ಕೆ ಎಕ್ಸ್ ಬಂತು. ಸೊ ಇವಾಗ ಏನು ಬರುತ್ತೆ? ಎಮ್ ಎಕ್ಸ್ ಡಬಲ್ ಡಾಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಎಕ್ಸ್ ಅಂತ ಬರುತ್ತೆ. ಸೊ ಇದು ಏನು? ಈಕ್ವೇಷನ್ ಆಫ್ ಮೋಷನ್ ಫಾರ್ ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್ ಅಂತ ಬರೀತೀರಿ. ಇದನ್ನು ಈಕ್ವಲ್ ಟು 0 ಅಂತ ಮಾಡಿದ್ರೆ ಕನ್ಸರ್ವೇಟಿವ್ ಸಿಸ್ಟಮ್ ಅಂತ ಹೇಳ್ತೀರಿ. ಇಲ್ಲಿ ಡಿವೈಡ್ ಬೈ ಎಮ್ ಮಾಡಿಕೊಂಡ್ರೆ ನಿಮಗೇನು ಬರುತ್ತೆ? ಎಕ್ಸ್ ಡಬಲ್ ಡಾಟ್ ಪ್ಲಸ್ ಕೆ ಬೈ ಎಮ್ ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ದಿಸ್ ಇಸ್ ದ ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಫಾರ್ ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಲ್ಯಾಗ್ರೇಂಜಿಯನ್ ಕೊಟ್ಟಿರ್ತಾರೆ, ನೀವು ಅದರಿಂದ ಈಕ್ವೇಷನ್ ಆಫ್ ಮೋಷನ್ ಫೈಂಡ್ ಔಟ್ ಮಾಡಬೇಕು. ಈಕ್ವೇಷನ್ ಆಫ್ ಮೋಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಗೊತ್ತಿರಬೇಕು? ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ, ಇದ್ರದ್ದು ಕ್ಯಾಲ್ಕುಲೇಷನ್ ಗೊತ್ತಿರಬೇಕು. ಜನರಲೈಸ್ಡ್ ಕೋಆರ್ಡಿನೇಟ್ ಯಾವುದು ಡಾಟ್ ಬಂದಿದೆ ಅಂದರೆ ಅದನ್ನು ಫಸ್ಟ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮಾಡ್ಕೊತೀರಿ. ಡೋ ಎಲ್ ಬೈ ಡೋ ಕ್ಯೂ ಮಾಡಿಕೊಂಡ್ರೆ ಪೊಸಿಷನ್ ಅಂತ ಬರೀತೀರಿ. ಓಕೆ, ಇದಿಷ್ಟು ಇನ್ನು ಲ್ಯಾಗ್ರೇಂಜಿಯನ್ದು ಬಂತು. ಸೊ ನೆಕ್ಸ್ಟು ಸಿಂಪಲ್ ಪೆಂಡ್ಯುಲಮ್ಮು. ಸೊ ಇವಾಗ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಸೇಮ್ ಅದೇ ರೀತಿ ರಿಮೈನಿಂಗ್ ಮಾಡ್ಕೊಳ್ರಿ. ಸಿಂಪಲ್ ಪೆಂಡ್ಯುಲಮ್ದು ಲ್ಯಾಗ್ರೇಂಜಿಯನ್ ಹೆಂಗೆ ಬರೀತೀರಿ? ಹಾಫ್ ಎಮ್ ಎಲ್ ಸ್ಕ್ವೇರ್ ತೀಟಾ ಡಾಟ್ ಸ್ಕ್ವೇರ್ ಬರೀತೀರಿ ಮೈನಸ್ ಎಮ್ ಜಿ ಎಲ್ ಇಂಟು 1 ಮೈನಸ್ ಕಾಸ್ ತೀಟಾ. ಸೊ ಇದರಲ್ಲಿ ಟಿ ಮೈನಸ್ ವಿ. ಟಿ ಅಂದರೆ ಏನು? ಕೈನೆಟಿಕ್ ಎನರ್ಜಿ. ವಿ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ಹಾಫ್ ಎಮ್ ಎಲ್ ಸ್ಕ್ವೇರ್ ತೀಟಾ ಡಾಟ್ ಸ್ಕ್ವೇರ್. ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವನ್ ಬೈ ಎಮ್ ಜಿ ಎಲ್ ಇಂಟು 1 ಮೈನಸ್ ಕಾಸ್ ತೀಟಾ. ಸೊ ಇದಕ್ಕೆ ಏನು ಬರೀತೀರಿ? ಡಿ ಬೈ ಡಿ ಟಿ ಆಫ್, ನಾನು ಇದ್ರಲ್ಲಿ ಸಾಲ್ವ್ ಮಾಡಲ್ಲ, ನೀವೇ ಮಾಡ್ಕೊಳ್ರಿ. ಡೋ ಎಲ್ ಬೈ ಡೋ ಥೀಟಾ ಡಾಟ್ ತೊಗೋಬೇಕು ಮೈನಸ್ ಡೋ ಎಲ್ ಬೈ ಡೋ ಥೀಟಾ ತೊಗೋಬೇಕು. ಈ ರೀತಿ ತೊಗೊಂಡು ಎಲ್ ವ್ಯಾಲ್ಯೂನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಫಸ್ಟು ಥೀಟಾ ಡಾಟ್ನ ಸಿಂಪ್ಲಿಫೈ ಮಾಡಿದ್ರೆ ಫಸ್ಟ್ ಟರ್ಮ್ನಲ್ಲಿ ಬರುತ್ತೆ, ಆಮೇಲೆ ಡಿ ಬೈ ಡಿ ಟಿ ಮಾಡ್ತೀರಿ, ಆಮೇಲೆ ಥೀಟಾ ತೊಗೊಂಡು ಇದು ವ್ಯಾನಿಷ್ ಆಗುತ್ತೆ, ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ ಅಷ್ಟೇ ಮಾಡ್ತೀರಿ, ಅವಾಗ ಈ ಟರ್ಮ್ ಬರುತ್ತೆ. ಎರಡನ್ನೂ ಕಂಬೈನ್ ಮಾಡಿದಾಗ ಈಕ್ವೇಷನ್ ಆಫ್ ಮೋಷನ್ ಬರುತ್ತೆ. ಈಕ್ವೇಷನ್ ಆಫ್ ಮೋಷನ್ ಫಾರ್ ಸಿಂಪಲ್ ಪೆಂಡ್ಯುಲಮ್ ಥೀಟಾ ಡಬಲ್ ಡಾಟ್ ಪ್ಲಸ್ ಜಿ ಬೈ ಎಲ್ ಥೀಟಾ ಇಸ್ ಈಕ್ವಲ್ಸ್ ಟು 0. ಸೊ ಕಂಪೌಂಡ್ ಪೆಂಡ್ಯುಲಮ್ದು ನಾನು ಜಸ್ಟ್ ಲ್ಯಾಗ್ರೇಂಜಿಯನ್ ಅಷ್ಟೇ ಬರೆದಿದ್ದೀನಿ, ದಟ್ ಈಸ್ ಹಾಫ್ ಐ ಥೀಟಾ ಡಾಟ್ ಸ್ಕ್ವೇರ್. ಇಲ್ಲಿ ಮೈನಸ್ ಎಮ್ ಜಿ ಎಲ್ ಕಾಸ್ ಥೀಟಾ ಬರುತ್ತೆ ಇದು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ ಟಿ ಮೈನಸ್ ವಿ. ಸೊ ವಿ ವ್ಯಾಲ್ಯೂ ಮೈನಸ್ ಎಮ್ ಜಿ ಎಲ್ ಕಾಸ್ ಥೀಟಾ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅದು ಕಂಪೌಂಡ್ ಪೆಂಡ್ಯುಲಮ್ದು ಲ್ಯಾಗ್ರೇಂಜಿಯನ್. ದೆನ್ ಪಾರ್ಟಿಕಲ್ ಮೂವಿಂಗ್ ಅಂಡರ್ ಸೆಂಟ್ರಲ್ ಫೋರ್ಸ್ದು ಲ್ಯಾಗ್ರೇಂಜಿಯನ್ ಹೆಂಗೆ ಬರೀತೀರಿ? ಹಾಫ್ ಎಮ್ ಆರ್ ಡಾಟ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಥೀಟಾ ಡಾಟ್ ಸ್ಕ್ವೇರ್ ಪ್ಲಸ್ ಕೆ ಬೈ ಆರ್ ಅಂತ ಬರೀತೀರಿ. ದೆನ್ ಇದು ಮೋಸ್ಟ್ ಇಂಪಾರ್ಟೆಂಟ್, ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಇದು ಡೈರೆಕ್ಟಾಗಿ ಕ್ವೆಶನ್ ಕೊಟ್ಟಿದ್ದಾರೆ, ವಾಟ್ ಈಸ್ ದ ಲ್ಯಾಗ್ರೇಂಜಿಯನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಸೊ ಎಲ್ ಇಸ್ ಈಕ್ವಲ್ಸ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಪ್ಲಸ್ ಕ್ಯೂ ಬೈ ಸಿ ಇಂಟು ವಿ ಡಾಟ್ ಎ ಮೈನಸ್ ಕ್ಯೂ ಇಂಟು ಫೈ ಅಂತ ಬರಿತೀರಿ. ಫೈನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರಿತೀವಿ, ಕ್ಯೂನ ಚಾರ್ಜ್ ಅಂತ ಬರಿತೀವಿ, ಎಮ್ನ ಮಾಸ್ ಅಂತ ಬರಿತೀವಿ, ವಿನ ವೆಲಾಸಿಟಿ ಅಂತ ಬರಿತೀರಿ. ಸೊ
ಸೊ ಇದು ನಿಮಗೆ ಗೊತ್ತಿರಬೇಕು ಈ ಕ್ವೆಶನ್. ಇದು ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ಲ್ಯಾಗ್ರೆಂಜಿಯನ್. ಸೊ ಇದು ಕೂಡ ಡೈರೆಕ್ಟಾಗಿ ಈ ಕ್ವೆಶನ್ ಈ ಆಪ್ಷನ್ ಕೊಟ್ಬಿಟ್ಟು ವಾಟ್ ಈಸ್ ಅ ಲ್ಯಾಗ್ರೆಂಜಿಯನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ ಒಂದು ಸರ್ತಿ ಕ್ವೆಶನ್ನು. ಸೊ ಹಾಗಾಗಿ ನಿಮಗೆ ಲ್ಯಾಗ್ರೆಂಜಿಯನ್ ಗೊತ್ತಿರಬೇಕು. ಇನ್ ಕೇಸ್ ಲ್ಯಾಗ್ರೆಂಜಿಯನ್ ಕೊಟ್ಬಿಟ್ಟು ಅವ್ರು ಈಕ್ವೇಷನ್ ಆಫ್ ಮೋಷನ್ ಫೈಂಡ್ ಔಟ್ ಮಾಡಿರಿ ಅಂದರೆ ಅದೇ ಹೇಳಿದ್ನಲ್ಲ, ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಇದನ್ನು ಮಾಡಬೇಕು. ಈಕ್ವಲ್ ಟು 0 ಬಂದರೆ ಕನ್ಸರ್ವೇಟಿವ್ ಫೀಲ್ಡು, ನಾಟ್ ಈಕ್ವಲ್ ಟು 0 ಬಂದರೆ ನಾನ್ ಕನ್ಸರ್ವೇಟಿವ್ ಸಿಸ್ಟಮ್ ಅಥವಾ ನಾನ್ ಕನ್ಸರ್ವೇಟಿವ್ ಫೀಲ್ಡ್ ಅಂತ ಹೇಳ್ತೀರಿ. ಸೊ ಇದಿಷ್ಟು ಏನು ಲ್ಯಾಗ್ರಾಂಜಿಯನ್. ಇದರಲ್ಲಿ ರಿಲೇಟೆಡ್ ನೀವು ಇದನ್ನು ನೋಡ್ಕೊಂಬಿಟ್ಟು ಈ ಫಾರ್ಮುಲಾ ನೋಡ್ಕೊಂಡು ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಅಥವಾ ನಿಮಗೆ ಇದ್ರದ್ದು ರಿಲೇಟೆಡ್ಡು ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ರಿಲೇಟೆಡ್ಡು ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ನಲ್ಲಿ ಎಲ್ಲ ಒನ್ ಶಾರ್ಟ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮಾಡಿದಾಗೆ ನೀವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ದು ಕೂಡ ಒನ್ ಶಾರ್ಟ್ನಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು cyclic coordinates. So cyclic coordinates are also called as ignorable coordinates. If the Lagrangian of a system does not contain a particular constraint qk, coordinate qk, then for such a system dou L by dou qk is equals to 0. Such coordinates are known as ignorable coordinates or cyclic coordinates, and the corresponding conserved quantity is called constant of motion. ಅಂದರೆ ಇವಾಗ ಸಪೋಸ್ ನೀವು ನಾನು ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಅಂತ ಬರೆದೆ. ಸಪೋಸ್ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಅಂದರೆ ಡೋ ಎಲ್ ಬೈ ಡೋ ಕ್ಯೂ ಡಾಟ್ ಇರಲಿಲ್ಲ ಅಂದರೆ, ಕ್ಯೂ ಡಾಟ್ ಇರಲಿಲ್ಲ ಅಂದರೆ ಈಕ್ವೇಷನಲ್ಲಿ ಅವಾಗ ಏನಾಗುತ್ತೆ, ದೆನ್ ಆ ಕ್ಯೂ ಡಾಟ್ ಇರಲಿಲ್ಲ ಅಂದರೆ ಕ್ಯೂ ಅದನ್ನು ನಾವೇನಂತ ಕರಿತೀವಿ, ಸೈಕ್ಲಿಕ್ ಕೋಆರ್ಡಿನೇಟ್ ಅಥವಾ ಇಗ್ನೋರಬಲ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಸೊ ಇಲ್ಲಿ if h does not depend on qk, then qk is called cyclic coordinate. ಸೊ ಸೈಕ್ಲಿಕ್ ಕೋಆರ್ಡಿನೇಟ್ ಅಂದರೆ ಏನು, ಡೋ ಹೆಚ್ ಬೈ ಡೋ ಕ್ಯೂ ಕೆ ಇಸ್ ಈಕ್ವಲ್ಸ್ ಟು 0. ಇವಾಗ ನೀವು ಸಪೋಸ್ ಫಾರ್ ಎಕ್ಸಾಂಪಲ್ ಏನು ಬಂತು, ನಮಗೆ ಹಾಫ್ ಕೆ ಎಕ್ಸ್ ಸ್ಕ್ವಯರ್ ಬಂತು ಒಂದು ಏನು ಪೊಟೆನ್ಷಿಯಲ್ ಎನರ್ಜಿ. ಇವಾಗ ನೀವು ಡೋ ಬೈ ಡೋ ಎಕ್ಸ್ ಡಾಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಡೋ ಬೈ ಡೋ ಎಕ್ಸ್ ಡಾಟ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಎಕ್ಸ್ ಡಾಟ್ ಟರ್ಮೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಡಾಟ್ ಟರ್ಮ್ ಇಲ್ಲ ಅಂದರೆ ಎಕ್ಸ್ ಡಾಟ್ ಟರ್ಮು ಸೈಕ್ಲಿಕ್ ಕೋಆರ್ಡಿನೇಟ್ ಆಗುತ್ತೆ. ಆ್ಯಂಡ್ ಅದು ವೆನ್ ಯು ಆರ್ ಡಿಫ್ರೆನ್ಷಿಯೇಟಿಂಗ್ ದಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಾಟ್, ಆವಾಗ ಅದು ಏನಾಗುತ್ತೆ, ಈಕ್ವಲ್ ಟು 0 ಆಗುತ್ತೆ. ಸೇಮ್ ವೇ ಇಫ್ ಕ್ಯೂ ಕೆ ಇಸ್ ಸೈಕ್ಲಿಕ್, ದೆನ್ ಎಲ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಯೂ ಕೆ ಎಕ್ಸ್ಪ್ಲಿಸಿಟ್ಲಿ. ಅಂದರೆ ಇವಾಗ ಎಲ್ ಕ್ಯೂ ಕೆ ಮೇಲೆ ಡಿಪೆಂಡ್ ಆಗಲಿಲ್ಲ ಅಂದರೆ, ಸೊ ಅವಾಗೇನು ಅದು ಕ್ಯೂ ಕೆನ ಸೈಕ್ಲಿಕ್ ಅಂತ ಕರಿತೀವಿ. ಸೊ ಡೋ ಎಲ್ ಬೈ ಡೋ ಕ್ಯೂ ಕೆ ಇಸ್ ಈಕ್ವಲ್ಸ್ ಟು 0. ದೆನ್ ನೆಕ್ಸ್ಟು ಇದು ಕೂಡ ಸೈಕ್ಲಿಕ್ ಕೋಆರ್ಡಿನೇಟ್ಸ್ ಮೇಲೆ ಕೂಡ ಪ್ರೀವಿಯಸ್ ಇಯರ್ನಲ್ಲಿ ಕ್ವೆಶನ್ಸ್ ಬಂದಿದೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಲಾರ್ದೆ ನೋಡಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಪ್ರೀವಿಯಸ್ ಇಯರ್ದು. ದೆನ್ ನೆಕ್ಸ್ಟ್ ಒನ್ ಏನು, ಫಾರ್ ಅ ಕನ್ಸರ್ವೇಟಿವ್ ಸಿಸ್ಟಮ್ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಕೆ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಇದೆ ಇಲ್ಲಿ. ಸೊ ಇದು ಡಾಟ್ ಬರ್ಕೋಬೇಕು, ಇಲ್ಲಿ ಡೋ ಕ್ಯೂ ಕೆ ಮೇಲೆ ಡಾಟ್ ಇದೆ, ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಕೆ ಇಸ್ ಈಕ್ವಲ್ಸ್ ಟು 0. ಕನ್ಸರ್ವೇಟಿವ್ ಸಿಸ್ಟಮ್ ಇದ್ದರೆ ಈಕ್ವಲ್ ಟು 0 ಬರುತ್ತೆ ಅಂತ ಹೇಳಿದ್ದೀನಿ. ಕ್ಯೂ ಕೆ ಸೈಕ್ಲಿಕ್ ಕೋಆರ್ಡಿನೇಟ್, ದೆನ್ ಡೋ ಎಲ್ ಬೈ ಡೋ ಕ್ಯೂ ಕೆ ಇಸ್ ಈಕ್ವಲ್ಸ್ ಟು 0. ಡೋ ಎಲ್ ಬೈ ಡೋ ಕ್ಯೂ ಕೆ ಇಸ್ ಈಕ್ವಲ್ಸ್ ಟು 0 ಅಂತ ಆದರೆ ಉಳಿಯೋದೇನು, ಈ ಟರ್ಮ್ 0 ಆದರೆ ಉಳಿಯೋದೇನು, ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಉಳಿಯುತ್ತೆ. ಸೊ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಅಂದರೆ ಏನು, ಪಿ ಕೆ, ದಟ್ ಈಸ್ ಕಾನ್ಸ್ಟೆಂಟ್, ಜನರಲೈಸ್ಡ್ ಮೂಮೆಂಟಮ್ ಅಂತ ಆಲ್ರೆಡಿ ಹೇಳಿದೆ. ಸೊ ಅವಾಗ ಏನಾಗುತ್ತೆ, ಡಿ ಬೈ ಡಿ ಟಿ ಆಫ್ ಪಿ ಕೆ ಇಸ್ ಈಕ್ವಲ್ಸ್ ಟು 0 ಆದರೆ ಪಿ ಕೆನ ಏನು ಕಾನ್ಸ್ಟೆಂಟ್ ಅಂತ ಕರಿತೀರಿ. ಅಂದರೆ ಕ್ಯೂ ಕೆ ಸೈಕ್ಲಿಕ್ ಕೋಆರ್ಡಿನೇಟ್ ಆದರೆ ಜನರಲೈಸ್ಡ್ ಮೂಮೆಂಟಮ್ ಏನಾಗುತ್ತೆ, ಪಿ ಕೆ ಅಸೋಸಿಯೇಟಿವ್ ಇರುತ್ತೆ, ಕ್ಯೂ ಕೆ ಇಸ್ ಕನ್ಸರ್ವ್ಡ್ ಅಂತ ಬರೀತೀರಿ. ಸೊ ಇದು ಜನರಲೈಸ್ಡ್ ಕೋಆರ್ಡಿನೇಟ್ಸ್ದು. ದೆನ್ ನೆಕ್ಸ್ಟ್ ಒನ್ ಹ್ಯಾಮಿಲ್ಟೋನಿಯನ್ ಆಫ್ ಎ ಸಿಸ್ಟಮ್. ಹ್ಯಾಮಿಲ್ಟೋನಿಯನ್ನು, ಲ್ಯಾಗ್ರೆಂಜಿಯನ್ನು, ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನು, ಪಾಯ್ಸನ್ಸ್ ಬ್ರ್ಯಾಕೆಟ್ಸ್, ಇಷ್ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದರೆ ಇಂಪಾರ್ಟೆಂಟಾಗಿ ನೀವು ಸ್ಕಿಪ್ ಮಾಡಲಾರ್ದಂಥ ಟಾಪಿಕ್ಸು. ಸೊ ಹ್ಯಾಮಿಲ್ಟೋನಿಯನ್ ಆಫ್ ಎ ಸಿಸ್ಟಮ್ನ ಹೆಂಗೆ ಬರೀತೀರಿ, ಹೆಚ್ ಇಸ್ ಈಕ್ವಲ್ಸ್ ಟು ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಟಿ ಪ್ಲಸ್ ವಿ. ಟಿ ಅಂದರೆ ಕೈನೆಟಿಕ್ ಎನರ್ಜಿ, ದಟ್ ಈಸ್ ಡ್ಯೂ ಟು ಮೋಷನ್. ವಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಡ್ಯೂ ಟು ಪೊಸಿಷನ್. ಇಫ್ ಲ್ಯಾಗ್ರೆಂಜಿಯನ್ ಎಲ್ ಡಸ್ ನಾಟ್ ಇನ್ವಾಲ್ವ್ ಟೈಮ್, ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಪಿಯರ್, ಸಪೋಸ್ ಟೈಮ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಪಿಯರ್ ಇನ್ ಟೈಮ್, then that represents the total energy of the system. So H represents the total energy of the time ಅಂತ ಬರೀತೀರಿ.
ರಿಲೇಷನ್ ಬಿಟ್ವೀನ್ ಹೆಚ್ ಆ್ಯಂಡ್ ಎಲ್ ಏನು ಅಂದರೆ ಇದು ಕೂಡ ಒಂದು ಸರ್ತಿ ಕೇಳಿದ್ದಾರೆ. ಹೆಚ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಕೆ ಪಿ ಕೆ ಕ್ಯೂ ಕೆ ಡಾಟ್ ಮೈನಸ್ ಎಲ್. ಇದು ರಿಲೇಷನ್ ಬಿಟ್ವೀನ್ ಹ್ಯಾಮಿಲ್ಟೋನಿಯನ್ ಆ್ಯಂಡ್ ಲ್ಯಾಗ್ರೆಂಜಿಯನ್ ಅಂತ ಬರೀತೀರಿ. ಸೊ ಹ್ಯಾಮಿಲ್ಟೋನಿಯನ್ ಆ್ಯಂಡ್ ಲ್ಯಾಗ್ರೆಂಜಿಯನ್ ನಲ್ಲಿ ನಿಮ್ಗೆ ಏನು ಬರುತ್ತೆ, ವೇರಿಯೇಷನಲ್ ಹ್ಯಾಮಿಲ್ಟನ್ಸ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಸೊ ವೇರಿಯೇಷನಲ್ ಹ್ಯಾಮಿಲ್ಟನ್ಸ್ ಪ್ರಿನ್ಸಿಪಲ್ ಅಂದರೆ ದ ಮೋಷನ್ ಆಫ್ ಎ ಕನ್ಸರ್ವೇಟಿವ್ ಹೋಲೋನೋಮಿಕ್ ಡೈನಮಿಕ್ ಸಿಸ್ಟಮ್ ಫ್ರಮ್ ಟೈಮ್ t1 to t2 takes place along such a path that the line integral of Lagrangian of the system between time t1 and t2 is extremum stationary for the path of motion. So that is I is equals to integration t1 to t2 L dt is extremum. So delta I is equals to delta I t1 to t2 L integration of t1 to t2 L dt equal to 0 ಅಂತ ಬರೀತೀರಿ. ಸೊ ಇದು ವೇರಿಯೇಷನಲ್ ಹ್ಯಾಮಿಲ್ಟನ್ಸ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ರಿಲೇಟೆಡ್ ಕ್ವೆಶನ್ ಕೂಡ ಬಂದಿದೆ ಪ್ರೀವಿಯಸ್ ಇಯರ್ನಲ್ಲಿ. ಸೊ ಅದಕ್ಕೆ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಲೀಸ್ಟ್ ಆ್ಯಕ್ಷನ್ನ ಎ ಅಂತನಿಂದನೂ ರಿಪ್ರೆಸೆಂಟ್ ಮಾಡ್ತಾರೆ ಅಥವಾ ಎಸ್ ಇಂದನೂ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ t1 to t2 ಸಮೇಷನ್ ಆಫ್ ಕೆ ಪಿ ಕೆ ಕ್ಯೂ ಕೆ ಡಾಟ್ ಡಿ ಟಿ ಇಸ್ ಈಕ್ವಲ್ ಅಂತ ರಿಪ್ರೆಸೆಂಟ್ ಮಾಡ್ತೀರಿ. ಸೊ ಇದು ಏನು ಬಂತು, ಹೆಚ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಕೆ ಪಿ ಕೆ ಕ್ಯೂ ಕೆ ಡಾಟ್ ಅಂತ ಮೈನಸ್ ಎಲ್, ರಿಲೇಷನ್ ಬಿಟ್ವೀನ್ ಹೆಚ್ ಆ್ಯಂಡ್ ಎಲ್. ಸೊ ಇದರಲ್ಲಿ ಇದನ್ನು ಇಂಟಿಗ್ರೇಷನ್ ಓವರ್ t1 to t2 ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ಅಂತ ಬರೀತೀರಿ. ಸೊ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್ ಏನು ಬರುತ್ತೆ, that is equals to delta A equal to delta integration of t1 to t2 summation k pk qk dot dt is equals to 0. ಸೊ ಇದೇ ಈಕ್ವೇಷನ್ನು ಫರ್ಮ್ಯಾಟ್ಸ್ ಥಿಯರಮ್ ಅಂತಲೂ ಕರೀತಾರೆ. ಸೊ ಅದಕ್ಕೆ ಇದು ಗೊತ್ತಿರಬೇಕು. ಅಂದರೆ ಪ್ರಿನ್ಸಿಪಲ್ ಆಫ್ ಆ್ಯಕ್ಷನ್ ಲೀಸ್ಟ್ ಆ್ಯಕ್ಷನ್ ಈಕ್ವಲ್ ಟು 0 ಬಂತು ಅಂದರೆ ಇದು ಕನ್ಸರ್ವೇಟಿವ್ ಸಿಸ್ಟಮ್ ಆ್ಯಂಡ್ ಅದನ್ನು ಫರ್ಮ್ಯಾಟ್ಸ್ ಥಿಯರಮ್ ಅಂತಲೂ ಕರೀತಾರೆ. ಸೊ ಈ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ರಿಲೇಟೆಡ್ 2-3 ಟೈಮ್ಸ್ ಕ್ವೆಶನ್ಸ್ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನು ಇಂಪಾರ್ಟೆಂಟ್ ಅಂತ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಒನ್ ಏನು, ಕನ್ಸರ್ವೇಷನ್ ಥಿಯರಮ್ಸ್ ಆ್ಯಂಡ್ ಸಿಮೆಟ್ರಿ ಪ್ರಾಪರ್ಟೀಸ್. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಕನ್ಸರ್ವೇಷನ್ ಥಿಯರಮ್ಸ್ ಅಂದರೆ ಏನು, ದ ಸಿಮೆಟ್ರಿ ದಟ್ ಈಸ್ ಹೋಮೋಜಿನಿಟಿ ಆ್ಯಂಡ್ ಐಸೋಟ್ರೋಪಿ ಆಫ್ ಸ್ಪೇಸ್ ಲೀಡ್ಸ್ ಟು ದ ಥಿಯರಮ್ಸ್ ಆಫ್ conservation of linear and angular momentum, while the symmetry of time leads to the conservation theorem of energy. ಸೊ ಇದೂ ಒಂದೆರಡು ಸರ್ತಿ ಕ್ವೆಶನ್ ಬಂದಿದೆ ಕನ್ಸರ್ವೇಷನ್ ಥಿಯರಮ್ಸ್ ರಿಲೇಟೆಡು. ಸೊ ಹಾಗಾಗಿ ಇದನ್ನು ಇಂಪಾರ್ಟೆಂಟ್ ಟಾಪಿಕ್ ಅಂತ ಇನ್ಕ್ಲೂಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಹೋಮೋಜಿನಿಟಿ ಆಫ್ ಸ್ಪೇಸ್ ಲೀಡ್ಸ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಅಂದರೆ ಸಮೇಷನ್ ಆಫ್ ಪಿ ಐ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಹೋಮೋಜಿನಿಟಿ ಆಫ್ ಸ್ಪೇಸ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೊಡ್ತಾರೆ ಕ್ವೆಶನು. ಅದರಲ್ಲಿ ಆಪ್ಷನ್ ಏನಿರಬೇಕು ನಿಮಗೆ, ಹೋಮೋಜಿನಿಟಿ ಆಫ್ ಸ್ಪೇಸ್ ಬಂತು ಅಂದರೆ ಇಟ್ ಲೀಡ್ಸ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಇರಬೇಕು. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯಾವಾಗ ಆಗುತ್ತೆ, ಸಮೇಷನ್ ಆಫ್ ಐ ಪಿ ಐ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರ್ತೀವಿ. ವೇರ್ ಪಿ ಐ ಇಸ್ ಅ ಲೀನಿಯರ್ ಮೊಮೆಂಟಮ್. ದೆನ್ ನೆಕ್ಸ್ಟ್ ಏನು, ಐಸೋಟ್ರೋಪಿ ಆಫ್ ಸ್ಪೇಸ್ ಲೀಡ್ಸ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೋಮೋಜಿನಿಟಿ ಆಫ್ ಸ್ಪೇಸ್ ಬಂದರೆ ಲೀನಿಯರ್ ಮೊಮೆಂಟಮ್, ಐಸೋಟ್ರೋಪಿ ಆಫ್ ಸ್ಪೇಸ್ ಬಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಜೆ ರಿಪ್ರೆಸೆಂಟ್ಸ್ ದ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಜೆ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರೀತೀರಿ. ಸೊ ಈ ವರ್ಡ್ಸು ಹೋಮೋಜಿನಿಟಿ, ಐಸೋಟ್ರೋಪಿ, ಆ ವರ್ಡ್ಸು ನಿಮಗೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಕನ್ಸರ್ವೇಷನ್ ಥಿಯರಮ್ ಅನ್ನಲ್ಲ. ಹೋಮೋಜಿನಿಟಿ ಆಫ್ ಸ್ಪೇಸ್ ಅಂದರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಐಸೋಟ್ರೋಪಿ ಆಫ್ ಸ್ಪೇಸ್ ಅಂದರೆ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ನಾವು ನೆಕ್ಸ್ಟ್ ಏನಿದೆ, ಹೋಮೋಜಿನಿಟಿ ಆಫ್ ಟೈಮ್ ಅಂತ ಬಂದರೆ homogeneity of time leads to the law of conservation of total energy. So that is total energy na ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, H ಹ್ಯಾಮಿಲ್ಟೋನಿಯನ್. ಸೊ H is equals to constant. ಸೊ H ಕಾನ್ಸ್ಟೆಂಟ್ ಬಂದಿದೆ ಅಂದರೆ ಅದನ್ನು homogeneity of time ಅಂತ ಕರಿತೀವಿ. ಸೊ ದಟ್ ಈಸ್ law of conservation of energy ಅಂತ ಕರಿತೀವಿ. ಇಲ್ಲಿ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾಕಂದರೆ ನಾನು ಇದು ಫಾರ್ಮುಲಾ ಬುಕ್ನಲ್ಲಿಂದ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಇದನ್ನು ಇನ್ ಡೀಟೇಲ್ ಹೋಗಿಲ್ಲ. ಯಾಕಂದರೆ ಡೈರೆಕ್ಟ್ ಟು ದ ಪಾಯಿಂಟ್ ಏನು ಕ್ವೆಶನ್ ಬರುತ್ತೆ ಅದನ್ನು ಮಾತ್ರ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಸೊ ಜಸ್ಟ್ ನಿಮ್ಗೆ ಏನು ನೆನಪಿರಬೇಕು, ಹೋಮೋಜಿನಿಟಿ ಆಫ್ ಸ್ಪೇಸ್ ಬಂದರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಐಸೋಟ್ರೋಪಿ ಆಫ್ ಸ್ಪೇಸ್ ಬಂದರೆ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಹೋಮೋಜಿನಿಟಿ ಆಫ್ ಟೈಮ್ ಬಂದರೆ ಕನ್ಸರ್ವೇಷನ್ ಆಫ್ ಟೋಟಲ್ ಎನರ್ಜಿ ಅಂತ ನೆನಪಿಟ್ಕೊಂಡಿರಬೇಕು. ಇದು ಏನು ಕನ್ಸರ್ವೇಷನ್ ಥಿಯರಮ್ಸ್ ರಿಲೇಟೆಡು. ದೆನ್ ಇದರಲ್ಲಿ ನೆಕ್ಸ್ಟ್ ಬರೋದು ಏನು, ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್.
ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಲೇ ಬಂದಿರೋದು. ಸೊ 1 ವರ್ಷ ಇದರಲ್ಲಿ ಕ್ವೆಶನ್ ಕೇಳಿದ್ದಾರೆ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿನೂ ಇದರ ರಿಲೇಟೆಡ್ ಕ್ವೆಶನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ನ ಇಂಪಾರ್ಟೆಂಟ್ ಟಾಪಿಕ್ ಅಂತ ಇನ್ಕ್ಲೂಡ್ ಮಾಡಿದ್ದೀನಿ. ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಏನು ಹೇಳುತ್ತೆ? ಫಸ್ಟ್ ಲಾ, ಆಲ್ ದ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್ ವಿತ್ ಸನ್ ಅಟ್ ಒನ್ ಆಫ್ ಇಟ್ಸ್ ಫೋಕಸ್ ಆಫ್ ದ ಎಲಿಪ್ಟಿಕಲ್ ಪಾತ್ಸ್ ಅಂತ ಇರುತ್ತೆ. ಅಂದರೆ ಎಲಿಪ್ಟಿಕಲ್ ಪಾತ್ನಲ್ಲಿ ಸನ್ ಸುತ್ತಲೂ ಪ್ಲಾನೆಟ್ಸು ರಿವಾಲ್ವ್ ಆಗ್ತಾ ಇರುತ್ತೆ ಇನ್ ಎಲಿಪ್ಟಿಕಲ್ ಪಾತ್ ವಿತ್ ಸನ್ ಅಟ್ಸ್ ಒನ್ ಆಫ್ ಇಟ್ಸ್ ಫೋಸೈ. ಅಂದರೆ ಪ್ಲಾನೆಟ್ ಇಲ್ಲಿದೆ ಅಂದರೆ ಸನ್ ಇಲ್ಲಿ ಇರುತ್ತೆ, ಪ್ಲಾನೆಟ್ ಈ ಕಡೆ ಇದೆ ಅಂದರೆ ಸನ್ ಪೊಸಿಷನ್ ಈ ಕಡೆ ಇದೆ. ಸೊ ಒನ್ ಆಫ್ ಇಟ್ಸ್ ಫೋಸೈ ಪೊಸಿಷನ್ ಆಫ್ ಸನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಲಾ, ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್ ವಿತ್ ಸನ್ ಅಟ್ ಒನ್ ಆಫ್ ದ ಫೋಸೈ ಆಫ್ ದ ಎಲಿಪ್ಟಿಕಲ್ ಪಾತ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಸೆಕೆಂಡ್ ಲಾ, ದ ಪೊಸಿಷನ್ ವೆಕ್ಟರ್ ಆಫ್ ಎ ಪ್ಲಾನೆಟ್ ಫ್ರಮ್ ಸನ್, that is the line joining the planet to the sun, sweeps out equal areas in equal intervals of time. So equal areas in equal intervals of time ಅಂದರೆ ಏನು? ಸಪೋಸ್ ಇಲ್ಲಿ ನಾನು ಎ ಅಂತ ತೊಗೊತೀನಿ, ಇದು ಬಿ ಅಂತ ತೊಗೊತೀನಿ, ಇಲ್ಲಿ ಸಿ ಅಂತ ತೊಗೊತೀನಿ, ಇಲ್ಲಿ ಡಿ ಅಂತ ತೊಗೊತೀನಿ. ಈಗ ಸಪೋಸು ಪ್ಲ್ಯಾನೆಟು ಎ ಇಂದ ಬಿಗೆ ಹೋಗೋದಕ್ಕೆ ಟೈಮ್ T1 ತೊಗೊಳುತ್ತೆ, ಸಿ ಇಂದ ಡಿಗೆ ಹೋಗೋದಕ್ಕೂ ಟೈಮ್ T1 ತೊಗೊಳುತ್ತೆ. ಅಂದರೆ ಈಗ ಎ ಇಂದ ಬಿಗೆ ಹೋಗೋದಕ್ಕೆ ಟೈಮ್ ಎಷ್ಟು ತೊಗೊಂಡಿರುತ್ತೋ, ಇಲ್ಲಿ ಏರಿಯಾ ಎಷ್ಟು ಕವರ್ ಮಾಡಿರುತ್ತೋ, ಸೇಮ್ ಟೈಮ್ನಲ್ಲಿ ಸಿ ಟು ಡಿ ಹೋಗಿದೆ ಅಂದರೆ ಇಲ್ಲಿ ಎಷ್ಟು ಏರಿಯಾ ಕವರ್ ಮಾಡಿರುತ್ತೋ, ಸೊ ದ್ಯಾಟ್ ಏರಿಯಾ ರಿಮೈನ್ಸ್ ದ ಕಾನ್ಸ್ಟೆಂಟ್ ಅಂತ ಅರ್ಥ. ಅಂದರೆ ಇಲ್ಲಿ S1 is equals to S2 ಅಂತ ಹೇಳ್ತೀವಿ. ಸೊ ದ ಏರಿಯಾ ಸ್ವೆಪ್ಟ್ ಬೈ ದ ರೇಡಿಯಸ್ ವೆಕ್ಟರ್ ಆಫ್ ದ ಪ್ಲಾನೆಟ್ ರಿಲೇಟಿವ್ ಟು ದ ಸನ್ ಈಸ್ ಇನ್ ಈಕ್ವಲ್ ಟೈಮ್ಸ್ ಆರ್ ಈಕ್ವಲ್. ಅಂದರೆ ಇಲ್ಲಿ T1 ಟೈಮ್ನಲ್ಲಿ ಎ ಟು ಬಿ ಹೋದರೆ, T1 ಟೈಮ್ನಲ್ಲೇ ಸಿ ಟು ಡಿ ಹೋದರೆ, ಸೊ ಇಲ್ಲಿ ಟೈಮು ಸೇಮ್ ಇದೆ ಅಂದರೆ ಇದು ಏರಿಯಾ S1 ವಿಲ್ ಬಿ ಈಕ್ವಲ್ ಟು S2 ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಸೆಕೆಂಡ್ ಲಾ ಆಫ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಸೊ ಇದನ್ನು ರಿಪ್ರೆಸೆಂಟ್ ಮಾಡೋದಂಗೆ dA/dt is equals to 0. ಸೊ dA/dtನ ಏನಂತ ಕರಿತೀವಿ? ಏರಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಏರಿಯಲ್ ವೆಲಾಸಿಟಿ is always constant. So this is Kepler's second law of planetary motion. Then the third law ಏನು ಹೇಳುತ್ತೆ? The square of time period of revolution of any planet about the sun is proportional to the cube of the semi-major axis. ಸೊ ಇವಾಗ ಎಲಿಪ್ಟಿಕಲ್ ಪಾತ್ ಅಂತ ತಗೊಂಡ್ರೆ, ಸನ್ ಇಲ್ಲಿದೆ ಅಂದರೆ ನಾವು ಈ ಹಾರಿಸಾಂಟಲ್ನ ಏನಂತ ಕರಿತೀವಿ? ಮೇಜರ್ ಆ್ಯಕ್ಸಿಸ್ ಅಂತ ಕರಿತೀವಿ. ವರ್ಟಿಕಲ್ನ ಏನಂತ ಕರಿತೀವಿ? ಮೈನರ್ ಆ್ಯಕ್ಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಸ್ಕ್ವಯರ್ ಆಫ್ ದ ಟೈಮ್ ಪೀರಿಯಡ್ ಟಿ ಅಂದರೆ ಸ್ಕ್ವಯರ್ ಆಫ್ ದಟ್ ಅಂದರೆ ಟಿ ಸ್ಕ್ವಯರ್ ಈಸ್ ಪ್ರಪೋರ್ಷನಲ್ ಟು of any planet, the square of time period of revolution of any planet about the sun is proportional to the cube of the semi-major axis. Now semi-major axis ಅಂದರೆ ಮೇಜರ್ ಆ್ಯಕ್ಸಿಸ್ ಅಂದರೆ 2a, ಸೆಮಿ-ಮೇಜರ್ ಅಂದರೆ ಹಾಫ್ ಆಫ್ ದಟ್ ಅಂದರೆ ಎ. ಸೊ ಇದು ಕ್ಯೂಬ್ ಆಫ್ ದಟ್ ಸೆಮಿ-ಮೇಜರ್ ಆ್ಯಕ್ಸಿಸ್ ಅಂದರೆ ಎ ಕ್ಯೂಬ್ ಅಂತ ಬರೀತೀರಿ. ಸೊ ಇದು ಏನು? ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್, ಥರ್ಡ್ ಲಾ ಆಫ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಸೊ ಇದರಲ್ಲಿ ಇದಿಷ್ಟು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಬೇಸಿಕ್ ಇಷ್ಟು ಗೊತ್ತಿರಬೇಕು. ನೀವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಆನ್ಸರ್ ಮಾಡ್ತೀರಾ ಅಂದರೆ ಇಷ್ಟು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಸೊ ಇದರಲ್ಲಿ ನಾನು ವಿಡಿಯೋನಲ್ಲಿ ಆಲ್ರೆಡಿ 45 minutes ನಿಯರ್ ಆಗ್ತಾಯಿದೆ. ಸೊ ಇದರಲ್ಲಿ ಇನ್ನೂ ನಾನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಪಾಯ್ಸನ್ ಬ್ರ್ಯಾಕೆಟ್ಸ್ ಇದೆ, ಲ್ಯಾಗ್ರೇಂಜ್ ಬ್ರ್ಯಾಕೆಟ್ಸ್ ಇದೆ, ಕ್ಯಾನಾನಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಸೊ ಅದನ್ನೆಲ್ಲನೂ ಅದ್ರ ಜೊತೆ ಫೇಸ್ ಸ್ಪೇಸ್ ಡೈನಮಿಕ್ಸ್ ಅಂತ ಬರುತ್ತೆ, ಮತ್ತು ಸೆಂಟ್ರಲ್ ಫೋರ್ಸ್ ಥಿಯರಮ್ ಅಂತ ಬರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ಸ್ ರಿಲೇಟೆಡ್ ನೆಕ್ಸ್ಟು ಟಾಪಿಕ್ಸ್ನಲ್ಲಿ ನೀವು ಕವರ್ ಮಾಡ್ಕೊಳ್ರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ, ನಿಮಗೆ ಇದು ನಾನೇನು ಈ ರೀತಿ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಕಾನ್ಸೆಪ್ಟ್ ವೈಸು ನಿಮಗೆ ಅರ್ಥ ಆಗ್ತಾಯಿದೆ ಅಂದರೆ, ಸೊ ನಿಮಗೆ ನೆಕ್ಸ್ಟ್ ಟಾಪಿಕ್ಸ್ ನಾನು ಏನೆಲ್ಲ ಹೇಳಿದೆ ಅದ್ರದ್ದು ರಿಲೇಟೆಡ್ಡು ಇನ್ಕ್ಲೂಡ್ ಮಾಡಬೇಕು ವಿಡಿಯೋ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ಆಲ್ ಯುವರ್ ಸಜೆಷನ್ಸ್ ಆರ್ ವೆಲ್ಕಮ್. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಮ KSET ಪ್ರಿಪ್ರೇಷನ್ಗೆ ಇದು ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿದ್ರೆ, ಸೊ ನಾನು ಮಾಡ್ತಾಯಿರೋ ವೀಡಿಯೋಸು ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದೆನಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಆಗ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ನಿಮಗೆ
ನಿಮ್ಗೆ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಾನೀಗ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಅದರಿಂದ ನಿಮಗೇನು ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ನನಗೆ ಮೋಸ್ಟ್ಲಿ ಈ ವಿಡಿಯೋ ಜಾಸ್ತಿ ಹೆಲ್ಪ್ಫುಲ್ ಆಗಿಲ್ಲ ಏನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಹೇಳಿ ಜಸ್ಟ್ ಕಮೆಂಟ್ ಮಾಡಿ. ಸೊ ದಟ್ ನನಗೆ ನೆಕ್ಸ್ಟ್ ಯಾವ ಟಾಪಿಕ್ ಮಾಡಬೇಕು, ಈ ಟಾಪಿಕ್ ಮಾಡಿರೋದು ಯೂಸ್ಫುಲ್ ಇದೆನಾ ಇಲ್ಲ ಅಂತ ನನಗೂ ಗೊತ್ತಾಗುತ್ತೆ. ಸೊ ಒನ್ಸ್ ಅಗೇನ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್.